ವೆಲ್ಕಮ್ ಟು ಮೈ ಚಾನಲ್ ವ್ಯಾಯಾಮ ಜ್ಞಾನ. ನಾನು ಇವತ್ತು ಒಬ್ಬ ತುಂಬ ಪ್ರಮುಖವಾದ ವ್ಯಕ್ತಿನ ನಿಮ್ಮ ಪರವಾಗಿ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಪರವಾಗಿ ಮೀಟ್ ಯಾರೋ ಪ್ರಮುಖ ವ್ಯಕ್ತಿ ಅಂತ ಹೇಳಿದ್ರೆ ನಿಮ್ಗೆ ಆಟೋಮೆಟಿಕಾಗಿ ಕ್ಯೂರಿಯಾಸಿಟಿ ಉಂಟಾಗ್ಬೋದು, ಯಾರು ಈ ವ್ಯಕ್ತಿ ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ಬಂದ್ಬಿಟ್ಟು ಒಬ್ಬ ಯೋಗ ವಿದ್ವಾಂಸ ಅಂದರೆ ತುಂಬ ವರ್ಷಗಳಿಂದ ಯೋಗನ ಜನಗಳಿಗೆ ಹೇಳ್ತಾ, ಯೋಗ ಪರಿಚಯ ಮಾಡ್ತಾ, ಯೋಗ ಬಗ್ಗೆ ತಿಳುವಳಿಕೆ ಮೂಡಿಸ್ತಾ ಹೋಗ್ತಾ ಇದ್ದಾರೆ. ಆ ವ್ಯಕ್ತಿ ಯೋಗ ತುಂಬ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ, ಜನಗಳಿಗೋಸ್ಕರ ತುಂಬ ಇವೆಂಟ್ಗಳನ್ನ ಮಾಡಿದ್ದಾರೆ, ಯೋಗ ಬಗ್ಗೆ ತುಂಬ ಜನಗಳಿಗೆ ತಿಳಿಸಿ ಹೇಳಿದ್ದಾರೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಯೋಗನ ಹೇಳ್ಕೊಟ್ಟಿದ್ದಾರೆ. ಮತ್ತು ಎಷ್ಟು ಯೋಗಗೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ, ಯೋಗನ ಒಂದು ಅಭ್ಯಾಸ ಆಗಿ ಇಟ್ಕೊಂಡಿಲ್ಲ, ಯೋಗನ ಒಂದು ಲೈಫ್ ಸ್ಟೈಲ್ ಆಗಿ ಇಟ್ಕೊಂಡಿದ್ದಾರೆ. ಜೀವನನ ಯೋಗದ ಜೊತೆ ಮರ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಥ ವ್ಯಕ್ತಿನ ನಾನು ತುಂಬ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ ವ್ಯಕ್ತಿ ಬಗ್ಗೆ ಇನ್ನೂ ನಾನು ತುಂಬ ಹೇಳಬೇಕು ಅಂತ ಹೇಳಿದ್ರೆ, ಅವರು ಬರೀ ಯೋಗಕ್ಕೆ ಸೀಮಿತವಾಗಿಲ್ಲ, ಯೋಗ ಅಲ್ಲಿ PhD MSc ಮಾಡಿದ್ದಾರೆ, ಅದ್ರ ಜೊತೆ ಇಂಜಿನಿಯರ್ ಅವರು, ಅದ್ರ ಜೊತೆ ಅವರು ಫಾರ್ಮಸಿಲೂ ಡಿಪ್ಲೊಮಾನ ಮಾಡಿದ್ದಾರೆ. ಇಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಜೊತೆಗೆ ಅವರೊಂದು ಒಳ್ಳೆ ಗೌರ್ಮೆಂಟ್ ಹುದ್ದೆಯಲ್ಲಿದ್ದಾರೆ, ಒಂದೊಳ್ಳೆ ಗೌರ್ಮೆಂಟ್ ಪೋಸ್ಟಲ್ಲಿದ್ದಾರೆ. ಗೌರ್ಮೆಂಟ್ ಪೋಸ್ಟ್ ಅಂತ ಹೇಳಿದ್ರೆ ಅವರು ಸೀನಿಯರ್ ಇನ್ಸ್ಪೆಕ್ಟರ್ ಆಫ್ ಮೋಟರ್ ವೆಹಿಕಲ್ಸ್ ಹುದ್ದೆನ ಗೌರ್ಮೆಂಟ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಮತ್ತು ಅವರು ಸೊಸೈಟಿಗೋಸ್ಕರ ತುಂಬ ಯೋಗ ರಿಲೇಟೆಡ್ ಇವೆಂಟ್ಸ್ಗಳಾಗಿರ್ಬೋದು, ಡಯಾಬಿಟೀಸ್ ರಿಲೇಟೆಡ್ ಇವೆಂಟ್ಸ್ಗಳಾಗಿರ್ಬೋದು, ಸೈಕ್ಲೋಥಾನ್ ಮಾಡಿದ್ದಾರೆ, ಮ್ಯಾರಥಾನ್ಗಳು ಮಾಡಿದ್ದಾರೆ. ಮ್ಯಾರಥಾನ್ ಜೊತೆಗೆ ತುಂಬ ಇವೆಂಟ್ಸ್ಗಳು ಮಾಡ್ತಾ ಬಂದಿದ್ದಾರೆ. ಬೀಟ್ ಡಯಾಬಿಟೀಸ್ ಇವೆಂಟ್ ಮಾಡಿದ್ದಾರೆ. ಜನಗಳಿಗೆ ಯಾವ್ಯಾವ ರೀತಿ ನಾಲೆಡ್ಜ್ ಕೊಡಬೇಕು ಆ ಥರ ಎಲ್ಲ ನಾಲೆಡ್ಜ್ ಕೊಡ್ತಾ ಹೋಗಿದ್ದಾರೆ. ಓಕೆ ಅಲ್ವಾ ಫ್ರೆಂಡ್ಸ್? ಅಂಥ ಒಳ್ಳೆ ವ್ಯಕ್ತಿನ ನಾನು ನಿಮ್ಮ ಪರವಾಗಿ ಮೀಟ್ ಮಾಡ್ತಾ, ನಿಮಗೆ ಬೇಕಾಗಿರೋ ಜನರಲ್ ಯೋಗ ರಿಲೇಟೆಡ್ ಕ್ವೆಶನ್ಸ್, ಯೋಗ ಎಂದರೇನು, ಯೋಗದಿಂದ ಬೆನಿಫಿಟ್ಸ್ ಏನು, ಯಾವ್ಯಾವ ಏಜ್ ಅವ್ರು ಮಾಡ್ಬೋದು, ಇಂಜುರಿ ಆಗಿರೋರು ಮಾಡ್ಬೋದಾ, ಹೆಲ್ತ್ ಪ್ರಾಬ್ಲಮ್ಗಳಿರೋರು ಮಾಡ್ಬೋದು, ಇವಾಗ ತುಂಬ ಕ್ವೆಶನ್ಸ್ಗಳು ಬರುತ್ತಲ್ಲ, ಅದನ್ನೆಲ್ಲ ನಾನು ನಿಮ್ಮ ಪರವಾಗಿ ಅವ್ರನ್ನ ಕೇಳ್ತೀನಿ. ಓಕೆ ಅಲ್ವಾ? ಆ ಕ್ವೆಶನ್ಸ್ಗಳನ್ನ ಕೇಳಬೇಕು ಅಂದರೆ ನಾವು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ಬೇಕು. ಅದು ಬಂದುಬಿಟ್ಟು ಅವ್ರು ಬಂದು ಅವ್ರದ್ದೇ ಆದ ಸಂಯಮ ಅಂತ, ಆತ್ಮ ಸಂಯಮ ಅನ್ನೋ ಟ್ರಸ್ಟ್ ಇದೆ. ಆ ಟ್ರಸ್ಟಲ್ಲಿ ತುಂಬ ಜನ ಯೋಗ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಯೋಗ ಟೀಚರ್ ಕೋರ್ಸ್ಗಳನ್ನ ಮಾಡ್ತಿರೋರು, ಯೋಗ ಗುರುಗಳಾಗಬೇಕು ಅಂದ್ಕೊಂಡಿರೋರಿಗೆ ನಾಲೆಜ್ನ ಕೊಡ್ತಾ ಬಂದಿದ್ದಾರೆ. ಬನ್ನಿ ಆ ಲೊಕೇಶನ್ನ ಹೋಗಿ ಅವ್ರನ್ನ ಮೀಟ್ ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್ ವ್ಯಾಯಾಮ ವಿಜ್ಞಾನ ಸರ್. ನಿಮ್ಮ ಜೊತೆ ನಾನು ಈ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಲ್ಲ, ಇದೇ ನನ್ನ ಲಕ್ ಅಂತ ಅಂದ್ಕೋತೀನಿ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನೀವು ನಮಗೋಸ್ಕರ ಟೈಮ್ ಮಾಡಿಕೊಂಡು ನಿಮ್ಮ ಜನಗಳಿಗೋಸ್ಕರ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀರಲ್ಲ, ಅದು ನಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಯೋಗ ರಿಲೇಟೆಡ್ ತುಂಬ ಜನಕ್ಕೆ ತುಂಬ ಡೌಟ್ಸ್ ಬರುತ್ತೆ, ತುಂಬ ಕ್ವಶನ್ಗಳನ್ನ ಕೇಳಬೇಕು ಅಂದ್ಕೊಂಡಿರ್ತಾರೆ ತುಂಬ ಜನ. ಆದರೆ ಆ ಕ್ವಶನ್ಗಳಿಗಿಂತ ಇಂಪಾರ್ಟೆಂಟು ನಿಮ್ಮ ಒಪಿನಿಯನ್, ಯೋಗ ಅಂದ್ರೇನು, ಯೋಗ ಹಿಸ್ಟ್ರಿ ಅಂದ್ರೇನು, ಯೋಗ ಬಗ್ಗೆ ಜನಗಳಿಗೆ ಏನು ತಿಳಿಸಿ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ಈ ಒಂದು ಚಾನಲ್ಗೆ ಸುಸ್ವಾಗತ. ನಮ್ಮ ತಿಲಕ್ ಅವರು ಒಂದು ಚಾನಲ್ನ ಓಪನ್ ಮಾಡಿರ್ತಕ್ಕಂಥದ್ದಕ್ಕೆ ಒಂದು ಶುಭಾಶಯಗಳನ್ನು ಹೇಳ್ತಾ, ಅವರು ಯೋಗ ಬಗ್ಗೆ ನಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯೋಗ ಅಂತಕ್ಕಂಥದ್ದು ಒಂದು ಭಾರತೀಯ ಸಂಸ್ಕೃತಿ. ಇದು ಹುಟ್ಟಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲೇ, ಭರತಖಂಡ ಅಂತ ನಾವೇನು ಕರಿತೀವೋ ಇದರಲ್ಲಿ ಈ ಒಂದು ಯೋಗ ಅಂತಕ್ಕಂಥದ್ದಕ್ಕೆ ಇರೋದು ಬೇಸ್ ತಳಹದಿ. ಯೋಗ ಅನ್ನೋದು ನಾವು ಹೇಳಿದಾಗೆ ಒಂದು ಸಂಸ್ಕೃತಿ. ಇದು ಭಾರತದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮತ್ತು ಪ್ರಾಚೀನ ದೇಶಗಳಿಗೆ ಇಲ್ಲಿಂದ ಹೊರಗ ದೇಶಕ್ಕೆ ಹೋಗಿರ್ತಕ್ಕಂಥದ್ದು. ಯೋಗ ಅನ್ನೋ ಒಂದು ಈ ಪದ ನಮಗೆ ವೇದಗಳ ಕಾಲದಲ್ಲೇ ಸಿಗುತ್ತೆ. ಇದು ಪೂರ್ವ ವೇದಗಳ ಕಾಲದಲ್ಲೂ ಇದೆ, ಹಾಗೂ ವೇದಗಳಲ್ಲಿ ಇದೆ. ಹಾಗೂ ಇದನ್ನು ನಾವು ಹಾಗೆ ಹಿಸ್ಟ್ರಿ ಅಂತ ತೊಗೊಳ್ತಾ ಬಂದಾಗ, ಡೆವಲಪ್ಮೆಂಟ್ ಅಂತ ತೊಗೊಂಡು ಬಂದಾಗ ಅದಕ್ಕೆ ಪೋಸ್ಟ್ ಪ್ರೀ ಕ್ಲಾಸಿಕಲ್ ಪೀರಿಯಡ್, ಕ್ಲಾಸಿಕಲ್ ಪೀರಿಯಡ್ ಆ್ಯಂಡ್ ಪೋಸ್ಟ್ ಕ್ಲಾಸಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಹಾಗೆ ಅದು ನಂತರ ಮಾಡರ್ನ್ ಟೈಮ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ಮಾಡರ್ನ್ ಟೈಮ್ಸ್ ಅಂದರೆ ಈಗ ಆಧುನಿಕ ಯುಗದಲ್ಲಿ ಯೋಗ ಹೇಗೆ ಡೆವಲಪ್ ಆಗ್ತಾ ಇದೆ ಅಂತ. ಹಾಗಾಗಿ ಇದು ನೀವು ಕೇಳಿದ ಒಂದು ಪ್ರಶ್ನೆಗೆ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ, ವೇದಗಳಿಂದ ಉಗಮ ಆಗಿರ್ತಕ್ಕಂಥ ಈ ಯೋಗ ಅನ್ನೋದು ಈಗಲೂ ಕೂಡ ಒಂದು ಆಧುನಿಕ ಯುಗದಲ್ಲಿ ಚೆನ್ನಾಗಿ ಎಲ್ಲರಿಗೂ ಆರೋಗ್ಯವನ್ನು ಕೊಡೋದ್ರ ಜೊತೆಗೆ, ಇಂದಿನ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಏನಂದರೆ ಇದನ್ನು ಒಂದು ಆಧ್ಯಾತ್ಮಿಕ ಶಾಸ್ತ್ರವಾಗಿ ಉಪಯೋಗಿಸ್ತಾಯಿದ್ರು. ಆಧ್ಯಾತ್ಮಿಕದ ಒಂದು ಮೋಕ್ಷ ಮುಕ್ತಿ ಅಂತಕ್ಕಂಥ ಒಂದು ಜ್ಞಾನ ಪಡೆಯೋದಕ್ಕಿತ್ತು. ಈಗ ಇದನ್ನು ಒಂದು ಆರೋಗ್ಯದ ದೃಷ್ಟಿಯಿಂದ ಇದು ಹೆಚ್ಚು ಉನ್ನತವಾದ ಬೆಳವಣಿಗೆಯನ್ನು ಪಡೆದಿದೆ, ಹಾಗೂ ಚಿಕಿತ್ಸಾ ರೂಪದಲ್ಲಿ ಇದರ ಬೆಳವಣಿಗೆ ನಾವು ಕಾಣ್ತೀವಿ. ತುಂಬ ಥ್ಯಾಂಕ್ ಯು ಸರ್. ತುಂಬ ಈ ನನ್ನ ಮೇನ್ ಟಾಪಿಕ್ ಈ ಚಾನಲ್ ಪರವಾಗಿ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ಕ್ವಶನ್ಸ್ ಬರುತ್ತೆ. ಲೈಕ್ ಈಗಿನ ಯಂಗ್ಸ್ಟರ್ಸ್ಗೆ ಮೇನ್ ಬರೋ ಕ್ವಶನ್ಸ್ ಅಂದರೆ, ಯೋಗ ಅಂದರೆ ಬರೀ ವಯಸ್ಸಾಗಿರೋರು ಮಾಡಬೇಕು, ವಯಸ್ಸಾಗಿರೋರು ಮಾತ್ರ ಸೀಮಿತ, ಯೋಗದಿಂದ ಯಂಗ್ಸ್ಟರ್ಸ್ಗೆ ಏನೂ ಬೆನಿಫಿಟ್ ಇಲ್ಲ ಅಂತ ಹೇಳ್ತಾರೆ. ತುಂಬ ಜನ ಹೇಳ್ತಾರೆ. ತುಂಬ ಜನ ಯಂಗ್ಸ್ಟರ್ಸ್ಗೆ ಅದು ಮೈಂಡಲ್ಲಿ ತುಂಬ ಜನ ಅದೇ ಥರ ಕ್ವಶನ್ಸ್ ಇರೋದು. ಸೊ ಅದಕ್ಕೇನು ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀರಾ?
ನಾನು ಇಂದಿನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಏನು ಹೇಳಿದೆ, ಯೋಗವನ್ನು ಇಂದಿನ ಕಾಲದಲ್ಲಿ ಅಂದರೆ ಪುರಾತನ ಕಾಲದಲ್ಲಿ ಬಹಳ ವರ್ಷ ಕಾಲ ಹಿಂದೆ ಇದನ್ನು ಒಂದು ಆಧ್ಯಾತ್ಮಿಕ ಶಿಕ್ಷಣ ಅಂತ ಎಲ್ಲರೂ ತಗೊಳ್ತಾ ಇದ್ರು. ಈಗ ಏನಾಗಿದೆ, ಈ ಯೋಗ ಅನ್ನತಕ್ಕಂಥದ್ದು ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗಿ ಅಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದರ ಅನುಭವವನ್ನು ಪಡೆದು ಅವರ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಅನುಭವವನ್ನು ಪಡೆದ ನಂತರ ಈಗ ನಮ್ಮ ಭಾರತದಲ್ಲೂ ಕೂಡ ಇದು ಎಲ್ಲರೂ ಹೆಚ್ಚಿನ ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ತಪ್ಪು ಕಲ್ಪನೆ ನೀವು ಹೇಳಿದಾಗೆ ಯೋಗ ವಯಸ್ಸಾದವ್ರಿಗೆ ಮತ್ತು ನಮಗಲ್ಲ ಅನ್ನೋದು ಎಲ್ಲರಲ್ಲೂ ಇದೆ. ಆಮೇಲೆ ಯೋಗ ಅಂದ ತಕ್ಷಣ ಪದ ಅಂತ ಬಂದ ತಕ್ಷಣ ನಾವು ಋಷಿಮುನಿಗಳನ್ನು ಜ್ಞಾಪಿಸ್ಕೊಳ್ತೀವಿ, ಹಾಗೆ ಇದು ನಮಗಲ್ಲ ಅನ್ನೋದು ಒಂದು ಮನೋಭಾವ ಇದೆ. ಇದೆಲ್ಲ ವಯಸ್ಸಾದಮೇಲೆ ಮಾಡ್ತಕ್ಕಂಥದ್ದು ಅಂತ. ಬಟ್ ಯೋಗ ಅಂತಕ್ಕಂಥದ್ದು ವಯಸ್ಸಾದಮೇಲೆ ಮಾಡೋ ಅಂಥದ್ದಲ್ಲ, ಇಟ್ಸ್ ಎ ವೇ ಆಫ್ ಲೈಫ್ ಅಂತ ನಾವು ಹೇಳ್ತೀವಿ. ಇದು ಒಂದು ಜೀವನದ ವಿಧಾನ. ಸ್ಟಾರ್ಟಿಂಗ್ ಫ್ರಮ್ 8 years ಮಗುವಿಂದ ಹಿಡಿದು 80 ವರ್ಷದವರೆಗೂ ಕೂಡ ಈ ವಿಧಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಆರೋಗ್ಯ ಎಲ್ಲರಿಗೂ ಸಿಗುತ್ತೆ. ಆದ್ದರಿಂದ ಇದ್ರ ಬಗ್ಗೆ ತಪ್ಪು ಕಲ್ಪನೆಗಳು ದೂರ ಆಗಬೇಕು. ಯುವಕರಿಗೆ ಈಗ ಏನಾಗಿದೆ ಅಂತಂದರೆ ಅವ್ರಿಗೆ ಒಂದು ದೈಹಿಕದ ಆರೋಗ್ಯದ ಬಗ್ಗೆ ಹೆಚ್ಚು ಒಂದು ಕಲ್ಪನೆ ಮತ್ತು ಅವರು ಒಂದು ನೋಡ್ತಕ್ಕಂಥ ಭಾವನೆನೇ ಅಂದರೆ ಫಿಟ್ನೆಸ್ಗೋಸ್ಕರ ಯೋಗ ಅಳವಡಿಸ್ಕೊತಾರೆ. ಈವನ್ ಯೋಗ ಫಿಟ್ನೆಸ್ ಕೂಡ ಬರುತ್ತೆ ಅದರಲ್ಲಿ. ಹೇಗೆ ನಾವು ಜಿಮ್ಮನ್ನು ಒಂದು ಅಭ್ಯಾಸ ಮಾಡಿದಾಗ, ವೆಯ್ಟ್ ಲಿಫ್ಟಿಂಗ್ ಇವೆಲ್ಲ ಮಾಡಿದಾಗ ಒಂದು ಮಸಲ್ ಬಿಲ್ಡಪ್ ಆಗುತ್ತೆ, ಯೋಗದಲ್ಲೂ ಕೂಡ ಮಾಂಸಖಂಡಗಳು ಒಂದು ಹೂವಿನ ರೀತಿ ಆಗುತ್ತೆ. ಗಟ್ಟಿಯಾಗೋದಲ್ಲ, ಮಾಂಸಗಳನ್ನು ಹೂವಿನ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಯೋಗ. ಸೊ ಅವರ ದೈಹಿಕ ಲಕ್ಷಣಕ್ಕೆ ಯೋಗವನ್ನು ವಿದ್ಯಾರ್ಥಿಗಳು, ಯುವಕರು ಅಳವಡಿಸ್ಕೊಳ್ತಾರೆ. ಆದರೆ ಅವರ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಯೋಗವನ್ನು ಎಲ್ಲ ಒಂದು ವಿವಿಧ ಕ್ಷೇತ್ರದಲ್ಲೂ ಕೂಡ ಅಳವಡಿಸ್ಕೋಬೋದು. ಈಗ ಉದಾಹರಣೆಗೆ ಫಿಟ್ನೆಸ್ಸಲ್ಲಿ ನಾವು ಯೋಗ ಹೇಗೆ ಅಳವಡಿಸ್ಕೋಬೋದು ಅಂತಂದರೆ, ದೇಹ ಮನಸ್ಸನ್ನು ನಾವು ಒಂದುಗೂಡಿಸಿ ಆ ಫಿಟ್ನೆಸ್ ಏನು ನಾವು ಎಕ್ಸಸೈಸ್ಗಳನ್ನು ಮಾಡ್ತೀವೋ ಅದು ಮಾಡಿದಾಗ ನಿಜವಾಗ್ಲೂ ಅವನ ದೇಹ ಒಂದು ಬಲಿಷ್ಠ ಆಗೋದ್ರ ಜೊತೆಗೆ ಒಂದು ಕೋಮಲ ಒಂದು ರೂಪವನ್ನು ತಗೊಳ್ಳುತ್ತೆ. ಹಾಗಾಗಿ ಇದು ಎಲ್ಲ ಒಂದು ವಿವಿಧ ಕ್ಷೇತ್ರದಲ್ಲಿ ಇದನ್ನು ನಾವು ಅಳವಡಿಸ್ಕೊಂಡಾಗ, ಯಾಕೆಂದರೆ ಇಲ್ಲಿ ಮನಸ್ಸು ಬಹಳ ಮುಖ್ಯ. ಈಗ ಮನಸ್ಸಿನಿಂದ ಎಲ್ಲ ಕೆಲಸ ಮಾಡ್ತೀವಿ. ಯೋಗ ಅಂತಕ್ಕಂಥದ್ದು ಕೇವಲ ದೈಹಿಕ ವ್ಯಾಯಾಮ ಅಲ್ಲ, ಇದು ಕೇವಲ ಫಿಸಿಕಲಿ ಮಾಡಲ್ಲ. ಇದನ್ನು ನಾವು ಒಂದು ಮನಸ್ಸಿನ ಜೊತೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ, ಪ್ರಾಣ ಶಕ್ತಿಯನ್ನು ಒಂದುಗೂಡಿಸಿ ಮಾಡೋದ್ರಿಂದ, ಸೊ ಇದು ಎಲ್ಲ ಒಂದು ಕ್ಷೇತ್ರದಲ್ಲೂ ಅಳವಡಿಸ್ಕೋಬೋದು. ನಾಟ್ ಓನ್ಲಿ ಯುವಕರಿಗೆ ಮಾತ್ರ ಅಂತ ಅಲ್ಲ. ಯುವಕರಿಗೆ ಏನಪ್ಪ ಅಂತಂದರೆ, ಈಗಿನ ಒಂದು ಚಿಕ್ಕ ಒಂದು ಪ್ರಪಂಚದಲ್ಲಿ ಏನಾಗುತ್ತೆ, ಈ ಪ್ರಪಂಚದಲ್ಲಿ ಯುವಕರು ಹೆಚ್ಚು ದೈಹಿಕ ಶಕ್ತಿಯ ಬಗ್ಗೆ ಒಂದು ಆಸಕ್ತಿ ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ಒಂದು ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ತಾರೆ. ಬಟ್ ನಾವು ತಿಳಿದಂಥ ಜ್ಞಾನಿಗಳು ಅದನ್ನು ವಿದ್ಯಾರ್ಥಿಗಳಿಗೆ ಈಗಲೇ ಅದನ್ನು ಅಳವಡಿಸ್ಕೊಳ್ಳೋದು ಕೊಟ್ಟರೆ ಅವರ ಎಲ್ಲ ರೀತಿಯ ಆರೋಗ್ಯ ಹೆಚ್ಚುತ್ತೆ. ಥ್ಯಾಂಕ್ ಯು ಸರ್. ಅಂದರೆ ನೀವು ಹೇಳ್ತಾ ಇರೋ ಪ್ರಕಾರ ಯೋಗನ ಒಂದು ಅಭ್ಯಾಸ ಆಗದಿರ ಲೈಫ್ ಸ್ಟೈಲಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ತುಂಬ ಎಲ್ಲರಿಗೂ ಬೆನಿಫಿಟ್ ಆಗಿರುತ್ತೆ. ಎಲ್ಲ ಏಜ್ ಅವರಾಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಎಲ್ಲ ಏಜ್ ಅವರು ಯೋಗದಿಂದ ಬೆನಿಫಿಟ್ನ ತೊಗೋಬೋದು ಅಂತ ನೀವು ಹೇಳ್ತಾ ಇರೋದು. ಈಗ ತುಂಬ ಜನಕ್ಕೆ ಕ್ವಶನ್ಸ್ ಏನು ಬರೋದು ಅಂತ ಹೇಳಿದ್ರೆ, ನಾನು ಯೋಗ ಅಂತ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಬೇಸಿಕ್ ಯೋಗದಿಂದ ಸ್ಟಾರ್ಟ್ ಮಾಡೋದಾ, ಇಲ್ಲ ಪವರ್ ಯೋಗಾಗೆ ಹೋಗೋದಾ, ಇಲ್ಲ ಅಡ್ವಾನ್ಸ್ಡ್ ಯೋಗಾಗೆ ಹೋಗೋದಾ, ಯಾವುದರಿಂದ ನನಗೆ ಸೀಮಿತವಾಗಿರುತ್ತೆ ಅಂತ ತುಂಬ ಜನಕ್ಕೆ ಕ್ವಶನ್ಸ್ ಬರುತ್ತೆ. ನಾನು ಯಾವ ಸ್ಟೇಜಿಂದ ನಾನು ಸ್ಟಾರ್ಟ್ ಮಾಡಬೇಕು, ಯಾವುದರಿಂದ ಸ್ಟಾರ್ಟ್ ಮಾಡಿದ್ರೆ ನನಗೆ ಬೆನಿಫಿಟ್ ಜಾಸ್ತಿ. ಈಗ ಎಷ್ಟೊಂದು ಜನಕ್ಕೆ ಯೋಗ ಅಂತ ಹೇಳಿದ್ರೆ ತುಂಬ ಜನ ಬರೀ ಯೋಗ ಕ್ಲಾಸಸ್ ಅಂತ ತುಂಬ ಯೋಗ ಸೆಂಟರ್ಗಳಿಗೆ ಸಿಗುತ್ತೆ, ತುಂಬ ಯೋಗ ಸೆಂಟರ್ಗೆ ಅಟೆಂಡ್ ಮಾಡ್ತಾರೆ. ಅವ್ರು ಯಾವ ಥರ ಯೋಗಗಳು ಹೇಳ್ಕೊಡ್ತಾರೆ ಅನ್ನೋದು ನಾಲೆಜು ಇರಲ್ಲ. ಸೊ ನಿಮ್ಮ ಪ್ರಕಾರ ಏನು ಸಜೆಸ್ಟ್ ಮಾಡ್ತಾರೆ ಜನಗಳಿಗೆ? ಇವಾಗ ನೀವು ಹೇಳಿದಾಗೆ ಯೋಗ ಅಂತಕ್ಕಂಥದ್ದು ಎಲ್ಲರಲ್ಲೂ ಯಾವಾಗ ಬಹಳ ಒಂದು 2019ರಿಂದ ಈಚೆಗೆ ಇದನ್ನು ಎಲ್ಲರೂ ಆರೋಗ್ಯದ ದೃಷ್ಟಿಯಿಂದ ನೋಡ್ತಾರೆ. ಯಾಕೆಂದರೆ ದೈಹಿಕದ ಅಥವಾ ದೇಹದ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕಾದ್ರೆ, ಸೊ ಈ ನಮ್ಮ ಭಾರತದ ದೇಶದ ಈ ಪುರಾತನ ವಿದ್ಯೆ ಯೋಗ ಮತ್ತು ಆಯುರ್ವೇದ ಇವುಗಳನ್ನು ಭಾರತ ಸರ್ಕಾರ ಕೂಡ ಹೆಚ್ಚು ಪ್ರಚಾರ ಮಾಡಿದ್ರಿಂದ, ಯಾಕೆಂದರೆ ನಮ್ಮ ದೇಹದ ರಕ್ಷಣೆ ಮಾಡ್ತಾವೆ. ಹಾಗಾಗಿ ಎಲ್ಲರಲ್ಲೂ ಏನಪ್ಪ ಅಂತ ಅಂದರೆ ಇದನ್ನು ಹೆಚ್ಚು ಒಂದು ದೈಹಿಕ ಆರೋಗ್ಯಕ್ಕೆ ಉಪಯೋಗಿಸ್ಕೊಂಡ್ರೂ ಕೂಡ ನೀವು ಹೇಳಿದಾಗೆ ಎಲ್ಲರಲ್ಲೂ ಒಂದು ಗೊಂದಲ ಇದೆ, ಯಾವ ರೀತಿ ಯೋಗ ಅಳವಡಿಸ್ಕೋಬೇಕು, ನಾನು ಪ್ರಾರಂಭದಲ್ಲಿ ಹೇಗೆ ಮಾಡಬೇಕು ಅಂತ. ಕೆಲವರಲ್ಲಿ ಏನಾಗುತ್ತೆ, ಯೋಗವನ್ನು ಮಾಡಬೇಕು ಅಂದರೆ ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಅದು ತಪ್ಪು ಕಲ್ಪನೆ. ಯೋಗ ಮಾಡೋದಕ್ಕೆ ಫ್ಲೆಕ್ಸಿಬಿಲಿಟಿ ಇದ್ದರೆ ನಾನು ಈ ಥರ ಬೆಂಡ್ ಮಾಡ್ಬೋದು, ಈ ಥರ ಭಾಗಿಸ್ಬೋದು ಅಂತ ತಪ್ಪು ಕಲ್ಪನೆ. ಇದರದ್ದು ನಿಜವಾದ ಒಂದು ಉದ್ದೇಶ ಏನಪ್ಪ ಅಂದರೆ, ನೀವು ಯಾವಾಗ ಯೋಗವ ಸಾಧನೆ ಪ್ರಾರಂಭ ಮಾಡಿದ್ರೆ ಫ್ಲೆಕ್ಸಿಬಿಲಿಟಿ ಅನ್ನೋದು ಬರುತ್ತೆ ದೇಹದ. ಅದು ಸ್ವಲ್ಪ ಪ್ರಾರಂಭದಲ್ಲಿ ನಿಧಾನ ಆಗ್ಬೋದು, ಯಾಕೆಂದರೆ ದೇಹ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೆ ದೇಹ ಮನಸ್ಸು ಒಂದುಗೂಡಿಸ್ಬೇಕು. ಯೋಗ ಅಂತಕ್ಕಂಥದ್ದು ದೇಹ ಮನಸ್ಸನ್ನು ಒಂದುಗೂಡಿಸ್ತಕ್ಕಂಥದ್ದು, ಯಾವುದೇ ಸಾಧನೆ ಇರಲಿ. ಹಾಗಾಗಿ
ನಮಗೆ ಪ್ರಾರಂಭದ ಹಂತದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದಾಗೆ ಮೊದಲೆಲ್ಲ ಯೋಗವನ್ನು ಮೋಕ್ಷಶಾಸ್ತ್ರ ಅಂತ ಮಾಡ್ತಾಯಿದ್ರು. ಈಗ ಏನಾಗಿದೆ ಅಂದರೆ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಬೇರೆ ಬೇರೆ ರೀತಿಯಾದಂಥ ಒಂದು ತಮ್ಮದೇ ಆದಂಥ ಸೃಷ್ಟಿ ಮಾಡ್ಕೊಂಡು ಮಾಡ್ತಿದ್ದಾರೆ. ಇದು ಸಾಮಾನ್ಯ ಇದೆಲ್ಲ ಪವರ್ ಯೋಗ ಅಂತ ಬಂದಿದ್ದು ವೆಸ್ಟರ್ನ್ ಕಂಟ್ರಿಯಿಂದ. ಅಂದರೆ ಇಟ್ ಗಿವ್ಸ್ ಮೋರ್ ಪವರ್ ಅಂತ. ಬಟ್ ದೇ ಡೋಂಟ್ ನೋ ದ ಪವರ್ ಆಫ್ ಯೋಗ, ಬಟ್ ದೇ ವಾಂಟ್ ಪವರ್ ಯೋಗ. ಸೊ ಪವರ್ ಯೋಗ ಅಂತಕ್ಕಂಥದ್ದು ಏನಂದರೆ ಸ್ವಲ್ಪ ದಿನಗಳ ಕಾಲ, ಅಂದರೆ ಈಗ 20 ವರ್ಷಗಳ ಪ್ರಾರಂಭ ಮಾಡಿದ್ರೆ ಒಂದು 10 ವರ್ಷ ಚೆನ್ನಾಗಿ ಮಾಡ್ಬೋದು, ಅದರಿಂದ ಏನಿಲ್ಲ. ಇಟ್ ಇಸ್ ಲೈಕ್ ಎ ಡೈನಮಿಕ್ ಪ್ರೋಸೆಸ್ ಇದು, ಇಟ್ಸ್ ಎ ಡೈನಮಿಕ್ ಪ್ರಾಕ್ಟೀಸ್ ಇದು. ಅಂದರೆ ದೇಹವನ್ನು ಹೆಚ್ಚು ಬಾಗಿಸೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಬಟ್ ವೆನ್ ಯು ಅಪ್ಲೈ ದಿ ಮೈಂಡ್ ಇನ್ ದ ಪವರ್ ಯೋಗ ಆಲ್ಸೋ, ಇಟ್ ವಿಲ್ ಆಲ್ಸೋ ಬಿಕಮ್ ಎ ಟ್ರೆಡಿಷನಲ್ ಯೋಗ. ಸೊ ಟ್ರೆಡಿಷನಲ್ ಯೋಗದಲ್ಲಿ ಏನಂದರೆ, ಕ್ಲಾಸಿಕಲ್ ಯೋಗ ಅಂದರೆ, ಸೊ ವಿ ಯೂಸ್ ಆಲ್ ದ ಸ್ಟೆಪ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಯೋಗ. ಫಾರ್ ಎಕ್ಸಾಂಪಲ್, ಈಗ ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ. ಯೋಗವನ್ನು ಪ್ರಾರಂಭ ಮಾಡಬೇಕಾದ್ರೆ ಕೆಲವು ಆ ನಿಯಮಗಳು ಮತ್ತು ಆ ಮೆಟ್ಟಿಲುಗಳನ್ನು ಏರಬೇಕು. ಯೋಗ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಯೋಗಾಸನ. ನಾವು ತಪ್ಪು ಕಲ್ಪನೆ ಏನಾಗಿದೆ, ಯೋಗ ಅಂದ ತಕ್ಷಣವೇ ನಮಗೆ ಬರೋದು ಯೋಗಾಸನ ಅಂದರೆ ದೇಹದ ಭಂಗಿ ನಾವು ನೋಡ್ತೀವಿ. ಇದು ದೇಹದ ಭಂಗಿ ನೋಡತಕ್ಕಂಥದ್ದಲ್ಲ, ಮನಸ್ಸಿನ ಭಂಗಿಯನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ಕೆಲವರಲ್ಲಿ ಹುಟ್ಟಿನಿಂದನೇ ಇದು ಬಂದಿರುತ್ತೆ ಯೋಗ, ಕೆಲವರಲ್ಲಿ ಇದನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಹಾಗಾಗಿ ಪ್ರಾರಂಭದಲ್ಲಿ ಅಂಥದವರು ಅದರದ್ದು ಏನು ತತ್ವಗಳಿದೆ ಅವುಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಅಂತ ಹೇಳ್ತೀವಿ. ಈ ಯಮ ನಿಯಮಗಳು ಏನಂದರೆ ಒಂದು ಸೋಷಿಯಲ್ ಡಿಸಿಪ್ಲಿನ್, ಪರ್ಸನಲ್ ಡಿಸಿಪ್ಲಿನ್. ಆಮೇಲೆ ಪೋಸ್ಚರ್, ಯೋಗಾಸನ ಅಂದರೆ ಒಂದು ಪೋಸ್ಚರ್, ಹೇಗೆ ನಮ್ಮ ಭಂಗಿ ಇರಬೇಕು, ನಾವು ಕೂತ್ಕೊಳ್ಳೋದು ಭಂಗಿ ಹೇಗಿರಬೇಕು, ನಿಂತ್ಕೊಳ್ಳೋದು ಹೇಗಿರಬೇಕು ಅಂತ. ಹಾಗೆ ನೆಕ್ಸ್ಟು ಅದರಲ್ಲಿ ನಾವು ಪ್ರಾಣಾಯಾಮ ನೆಕ್ಸ್ಟ್ ಹಂತದಲ್ಲಿ ಬರುತ್ತೆ. ಆಮೇಲೆ ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳ ಮೇಲೆ ಹತೋಟಿ, ಆಮೇಲೆ ಏಕಾಗ್ರತೆ, ಆಮೇಲೆ ಧ್ಯಾನ ಸಮಾಧಿ ಅಂತ. ನಾವಿಲ್ಲಿ ಮಾಡ್ತಕ್ಕಂಥದ್ದು ಯೋಗ ಸಾಧನೆ ಏನಕ್ಕೆ ಅಂತಂದರೆ ಒಂದು ಈ ಧ್ಯಾನದ ಭಂಗಿಗೆ ಹೋಗೋದಕ್ಕೆ, ಧ್ಯಾನದ ಸ್ಥಿತಿಗೆ ಹೋಗೋದಕ್ಕೆ. ಹಾಗಾಗಿ ಈ ಆಸನ ಅಂತಕ್ಕಂಥದ್ದು ನಾವು ಧ್ಯಾನದ ಭಂಗಿಗೆ ಸ್ಥಿತಿಗೆ ಹೋಗೋದಕ್ಕೆ ಇರೋ ಭಂಗಿ ಅಷ್ಟೇ, ಅದು ವೆರಿ ಸಿಂಪಲ್. ಬಟ್ ನಾವು ಇದನ್ನು ಈಗ ಮಾಡಿಫೈ ಮಾಡಿಕೊಂಡು ವಿವಿಧ ರೂಪದಲ್ಲಿ ನಾವು ಅಭ್ಯಾಸವನ್ನು ಮಾಡ್ತಾಯಿದ್ದೀವಿ. ಈಗ ಉದಾಹರಣೆಗೆ ಏನಪ್ಪ ಅಂದರೆ, ಸಕ್ಕರೆ ಅಚ್ಚನ್ನು ಕೊಟ್ಬಿಟ್ಟು ಇದು ಸ್ವೀಟ್ ತಿನ್ನು ಅಂದರೆ ಒಬ್ಬರು ತಿನ್ಬೋದು, ಇನ್ನೊಬ್ಬರು ತಿನ್ನೋಕ್ಕಾಗಲ್ಲ. ಅದೇ ಈ ಸಕ್ಕರೆ ಅಚ್ಚನ್ನು ಬೇರೆ ಬೇರೆ ಹೆಸರಲ್ಲಿ ಸ್ವೀಟ್ ರೂಪದಲ್ಲಿ ಕೊಟ್ಟರೆ 10 ಸ್ವೀಟ್ ರೂಪದಲ್ಲಿ ಮಾಡಿ ತಿನ್ನಿಸ್ಬೋದು. ಒಬ್ಬ ವ್ಯಕ್ತಿಗೇ ನೀವು ಒಂದೇ ಸ್ವೀಟನ್ನ 10 ಹೆಸರುಗಳನ್ನು, ಮೈಸೂರು ಪಾಕು, ಗುಲಾಬ್ ಜಾಮೂನು, ಜಾಂಗೀರು ಈ ಥರ ಹೆಸರು ಹೇಳಿ ತಿಂದರೆ 10 ತಿಂತಾರೆ. ಅದೇ ಒಂದು ಸಕ್ಕರೆ ಹೆಚ್ಚು 10 ಟೈಮ್ ತಿನ್ನು ಅಂದರೆ ತಿನ್ನೋದಿಲ್ಲ. ಹಾಗೆ ಯೋಗದಲ್ಲಿ ವಿವಿಧ ಪ್ರಕಾರದಲ್ಲಿ ಜನಗಳಿಗೆ ರೀಚ್ ಮಾಡೋದಕ್ಕೆ ಇವೆಲ್ಲ ಪ್ರಕಾರಗಳಿದೆ. ಸೊ ಅವರವರ ಒಂದು ಶಕ್ತಿಗೆ, ಸಾಮರ್ಥ್ಯಕ್ಕೆ ಇದನ್ನು ಒಳ್ಳೆಯ ಗುರುಗಳ ಮೂಲಕ ಅಳವಡಿಸ್ಕೊಳ್ಳೋದು ಸೂಕ್ತ. ಯೋಗ ಇಸ್ ಒಂದು ಮರ ಇದ್ದಾಗೆ, ಮೇನ್ ಯೋಗ ಬಂದ್ಬಿಟ್ಟು ಬುಡದಲ್ಲಿದೆ. ಇದೆಲ್ಲ ಸುಮ್ಮನೆ ಸಣ್ಣ ಪುಟ್ಟ ಬ್ರಾಂಚಸ್ ಇದೆಲ್ಲ. ಸೊ ಅವರು ಅನುಕೂಲವಾಗಿ ಅದನ್ನು ಬ್ರಾಂಚ್ಗಳಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ. ಸೊ ಈಗ ನೋಡಿ, ಮೆಜಾರಿಟಿ ಏನಂತ ಹೇಳಿದ್ರೆ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಬರೀ ಜಿಮ್ಮಿಗೆ ಮಾತ್ರ ಹೋದರೆ ವ್ಯಾಯಾಮ ಮಾಡೋಕ್ಕಾಗೋದು, ಬೇರೆ ಯಾವುದ್ರಲ್ಲೂ ನಮ್ಗೆ ವ್ಯಾಯಾಮ ಮಾಡೋಕ್ಕಾಗಲ್ಲ, ನಮ್ಮ ದೇಹನ ಒಂದೊಳ್ಳೆ ರೂಪ ಪಡ್ಕೊಳಕ್ಕಾಗಲ್ಲ ಅಂತ ತುಂಬ ಜನ ಇದ್ದಾರೆ. ಆದರೆ ನನಗೆ ತಿಳ್ಕೊಂಡಿರೋ ಮಟ್ಟಿಗೆ, ನಾನು ಯೋಗ ಬಗ್ಗೆ ತಿಳ್ಕೊಂಡಿರೋ ಮಟ್ಟಿಗೆ, ನಿಮ್ಮ ಹತ್ರ ನಾವು ಟ್ರೈನಿಂಗ್ ತೊಗೊಂಡಾಗ ನನಗೆ ಬಂದಿರೋ ನಾಲೆಡ್ಜ್ ಪ್ರಕಾರ ಯೋಗದಲ್ಲೂ ತುಂಬ ಜನ ಫಿಟ್ಟಾಗಿರ್ಬೋದು, ಹಠಯೋಗ ಆಗಿರ್ಬೋದು, ಮಸಲ್ಸ್ನ ಬಾಡಿ ಕಂಟ್ರೋಲ್ ಮಾಡೋದಾಗಿರ್ಬೋದು, ಬಾಡಿ ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು, ಬ್ರೀದಿಂಗ್ ಎಕ್ಸಸೈಸಸ್ ಆಗಿರ್ಬೋದು, ಸ್ಟ್ಯಾಮಿನಾ ಇಂಪ್ರೂವ್ ಮಾಡೋಕ್ಕಾಗಿ ತುಂಬ ಹಲವಾರು ರೀತಿಗಳಿದೆ. ಆದರೆ ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ವ್ಯಾಯಾಮ ಅಂದರೆ ಬರೀ ಜಿಮ್ಮಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳ್ತಾರೆ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಏನಾಗಿದೆ? ಈಗ ನಾವು ಒಂದು ಆಧುನಿಕ ಯುಗ ಅಂತ ಕರಿತೀವಿ, ಮಾಡರ್ನ್ ಟೈಮ್ಸ್ ಅಂತ. ಎವ್ರಿಬಡಿ ವಾಂಟ್ಸ್ ಫಿಸಿಕಲ್ ಫಿಟ್ನೆಸ್ ಅಲ್ವಾ? ಯೋಗ ಅಂತಕ್ಕಂಥದ್ದು ನೀವು ಹೇಳಿದಾಗೆ ಒಂದು ಹಠಯೋಗ ಅನ್ನೋದು ಒಂದು ಬೇಸಿಕ್. ಓಕೆ. ಹಠಯೋಗ ಅಂತ ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಎನರ್ಜಿ ಸಿಸ್ಟಮ್ ಅಂತೀವಿ. ಸೊ ದೇರ್ ಆರ್ 2 ಸಿಸ್ಟಮ್ಸ್. ಒಂದು ಈ ಆಟೋನಾಮಿಕ್ ನರ್ವಸ್ ಸಿಸ್ಟಮಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ದೇಹದಲ್ಲಿ. ಈ ಎರಡೂ ಒಂದು ಸಿಸ್ಟಮ್ ಏನು ನರಮಂಡಲ ಇದೆಯಲ್ಲ, ಇದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು. ಓಕೆ. ಮೊದಲನೇದಾಗಿ ಯೋಗ ಅಂತಕ್ಕಂಥದ್ದು ಕೇವಲ ದೈಹಿಕ ವ್ಯಾಯಾಮ ಅಲ್ಲ ಅಂತ ಹೇಳಿದೆ. ಬಟ್ ನಮಗೇನು ಅಂದರೆ ಜಿಮ್ ಥರ ಫಿಟ್ನೆಸ್ ಬರುತ್ತಾ ಅಂತ ನಾವು ತಪ್ಪು ಕಲ್ಪನೆ ಇದೆ. ಅಂದರೆ ಜಿಮ್ಗೆ ಹೋದರೆ ನಾವು ಮಾಡ್ಬೋದು, ಅಲ್ಲ. ಯೋಗಾಸನ ಅನ್ನೋದು ಒಂದು ಭಾಗ. ಅಂದರೆ ದೈಹಿಕ ಆರೋಗ್ಯವನ್ನು ಇಟ್ಕೋಬೇಕಾದ್ರೆ ಆಸನಗಳ ವಿವಿಧ ಪ್ರಕಾರಗಳು, ಲೈಕ್ ಅದರಲ್ಲಿ ನಮಗೆ ಬೇರೆ ಬೇರೆ ಆಸನಗಳನ್ನು ನಮ್ಮ ಹಠಯೋಗದಲ್ಲಿ ನಮಗೆ ಕೊಟ್ಟಿದ್ದಾರೆ. ಒಟ್ಟು ಒಂದು 84 ಲಕ್ಷ ಯೋಗ ಆಸನಗಳಿದ್ದಾವೆ. ಲೈಕ್ ಪ್ರಕೃತಿನಲ್ಲಿ ಏನೇನು ಸೃಷ್ಟಿ ಇದೆಯಲ್ಲ ಅದಕ್ಕೆಲ್ಲ ಒಂದೊಂದು ಹೆಸರುಗಳಿದೆ. ಪ್ರಾಣಿಗಳನ್ನು ನೋಡಿದಾಗ ಅದಕ್ಕೆಲ್ಲ ಆ ಹೆಸರುಗಳನ್ನು ಯೋಗಾಸನಕ್ಕೆ ಇಟ್ಟಿದ್ದಾರೆ. ಆಬ್ಜೆಕ್ಟ್ಸ್ ಎಲ್ಲನೂ ಹೆಸರುಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ಯೋಗಾಸನ ಅಂತಕ್ಕಂಥದ್ದು ತುಂಬ ಇದ್ರೂ ಕೂಡ ನಮ್ಮ ದೈಹಿಕ ಆರೋಗ್ಯಕ್ಕೆ ಹಠಯೋಗದಲ್ಲಿ
ಒಂದು ಶಾಸ್ತ್ರದಲ್ಲಿ 84 ಆಸನ ಹೇಳ್ತಾರೆ, ಇನ್ನೊಂದು ಶಾಸ್ತ್ರದಲ್ಲಿ ಒಂದು 15 ಯೋಗಾಸನಗಳನ್ನು ಮಾಡಿದ್ರೆ ಸಾಕು ಅಂತಾರೆ. ಹಾಗಾಗಿ ಇದು ನುರಿತ ತಜ್ಞರು ಏನಂದರೆ ಆಸನಗಳನ್ನು ಬೇರೆ ಬೇರೆ ರೂಪ ಕೊಟ್ಟು ವಿನ್ಯಾಸ ಅಂತ ಕೊಟ್ಟರು, ಹಠ ವಿನ್ಯಾಸ, ಓಕೆ, ವಿನ್ಯಾಸ ಯೋಗ ಅಂತ ಆಸನ ಒಂದು ಭಂಗಿಯನ್ನೇ ನಾವು ವಿವಿಧ ರೂಪದಲ್ಲಿ ಮಾಡಿದ್ರೆ ದೇಹಕ್ಕೆ ಹೇಗೆ ಶಕ್ತಿ ಬರುತ್ತೆ ಅಂತಕ್ಕಂಥದ್ದನ್ನೆಲ್ಲ ರೂಪಿಸಿ ಅನೇಕ ನಮ್ಮ ಸೀನಿಯರ್ ಯೋಗ ಮಾಸ್ಟರ್ಸ್ ಎಲ್ಲ ಅದಕ್ಕೊಂದು ಒಳ್ಳೆ ಶೇಪ್ ಅಂದರೆ ರೂಪವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇವಲ ಜಿಮ್ ಮಾಡ್ತಕ್ಕಂಥದ್ದು ನಾವು ಶಕ್ತಿ ಇರೋ ತನಕ ನಾವು ಮಾಡ್ತೀವಿ. ಜಿಮ್ ಒಂದು ಯಂಗ್ಸ್ಟರ್ ಏಜಲ್ಲಿ ಬೇಕಾಗತ್ತೆ. ಬಟ್ ಯೋಗಾಗೂ ಜಿಮ್ಗೂ ನಮ್ಗೆ ಏನು ವ್ಯತ್ಯಾಸ ಅಂತಂದರೆ, ನಾವು ಜಿಮ್ನಲ್ಲಿ ಹೋದಾಗ ಸೊ ವಿ ಸ್ಪೆಂಡ್ ದಿ ಎನರ್ಜಿ ಫಾರ್ ಬಿಲ್ಡಿಂಗ್ ಅಪ್ ದಿ ಮಸಲ್ಸ್. ಮಸಲ್ಸ್ ಎಷ್ಟು ವರ್ಷ ಇರುತ್ತೆ ಅಂತಕ್ಕಂಥದ್ದು ಮೊದಲನೇದು ಅಲ್ವಾ. ಈ ಮಸಲ್ ಸ್ಟ್ರೆಂತ್ ಎಷ್ಟಿರುತ್ತೆ ಅದನ್ನು ನಾವು ನೋಡಬೇಕು. ಅಲ್ಲಿ ನೀವು ಮಾಡುವಾಗ ಇಫ್ ಯು ಆ್ಯಡ್ ದಿ ಕಾಂಪೋನೆಂಟ್ ಆಫ್ ಯೋಗ ಏನಂದರೆ ದೇಹ ಮನಸ್ಸನ್ನು ಒಂದುಗೂಡಿಸ್ತಕ್ಕಂಥದ್ದು, ದೇಹ ಪ್ರಾಣವನ್ನು ಒಂದುಗೂಡಿಸ್ತಕ್ಕಂಥದ್ದು. ಈಗ ನೀವು ಜಿಮ್ನಲ್ಲಿ ನೀವು ಮಾಡ್ತಾ ಇರ್ತೀರಾ, ಜಿಮ್ಮಲ್ಲಿ ನೋಡಿದಾಗ ಏನಾಗುತ್ತೆ, ವಿ ಯೂಸ್ ದಿ ಮ್ಯೂಸಿಕ್ ಆ್ಯಂಡ್ ಓನ್ಲಿ ವಿ ವಿಲ್ ಬಿ ಇನ್ ದ ಎಕ್ಸ್ಟರ್ನಲ್ ಸೈಡ್. ವೆನ್ ಯು ಟೇಕ್ ಅಪ್ ದಿ ಯೋಗ, ಸೊ ಯು ವಿಲ್ ಬಿ ಗೋಯಿಂಗ್ ಇನ್ಸೈಡ್. ಯು ಆರ್ ಅಬ್ಸರ್ವಿಂಗ್ ಬಾಡಿ ಮೈಂಡ್ ಸೋಲ್ ಏನಾಗ್ತಾ ಇದೆ ಅಂತ. ಅಟ್ ದ ಸೇಮ್ ಟೈಮ್ ಇಫ್ ಯು ಪ್ರಾಕ್ಟೀಸ್ ದ ರೈಟ್ ಪೋಸ್ಚರ್, ದೇರ್ ಆರ್ ಸೋ ಮೆನಿ ಪೋಸ್ಚರ್ಸ್ ಟು ಡೆವಲಪ್ ಮಸಲ್ಸ್. ಅದನ್ನು ಅಳವಡಿಸ್ಕೋಬೇಕು. ಇಫ್ ಯು ಲರ್ನ್ ಇನ್ ಎ ಪ್ರಾಪರ್ ವೇ ಆ್ಯಂಡ್ ಡೂ ಇಟ್ ಇನ್ ದ ಸೇಮ್, ಯು ಕ್ಯಾನ್ ಬಿಲ್ಡ್ ಅಪ್ ದಿ ಮಸಲ್ಸ್ ಆಲ್ಸೋ, ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಡೆವಲಪ್ ಅವರ್ ಹೆಲ್ತ್ ಆಲ್ಸೋ. ಓಕೆ. ಮತ್ತು ಈಗಿನ ವಿದ್ಯಾರ್ಥಿಗಳಿಗೆ ಏನಂತ ಹೇಳಿದ್ರೆ ಮೆಡಿಟೇಷನ್, ಈಗ ಈಗಿನ ಜನ್ರೇಷನ್ ಮಕ್ಳಿಗಾಗಿರ್ಬೋದು, ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಪವರ್ ತುಂಬ ಕಡಿಮೆ. ಒಂದು ಕಡೆ ಕರೆಕ್ಟಾಗಿ ಕುತ್ಕೊಳ್ಳೋದಾಗಿರ್ಬೋದು, ಒಂದು ಲೆಂತಿ ಅವರ್ಸ್ ಕುತ್ಕೊಂಡು ಪ್ರಿಪೇರ್ ಆಗೋದಾಗಿರ್ಬೋದು, ಇಲ್ಲ ಓದ್ಕೊಳ್ಳೋದಾಗಿರ್ಬೋದು, ಕಾನ್ಸಂಟ್ರೇಷನ್ ಪವರ್ ತುಂಬ ಕಡಿಮೆ ಇರುತ್ತೆ ಈಗಿನ ವಿದ್ಯಾರ್ಥಿಗಳಿಗೆ. ಅಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರಕಾರ ಯೋಗದಲ್ಲಿ ಏನಾದ್ರು ಬೆನಿಫಿಟ್ ಸಿಗುತ್ತಾ? ಯೋಗದಿಂದ ಈಗ ಮೆಡಿಟೇಷನಿಂದ ಏನಾದ್ರು ಬೆನಿಫಿಟ್ ಸಿಗುತ್ತಾ ಅವ್ರಿಗೆ? ಆ ಥರ ಮಕ್ಕಳುಗಳಿಗೆ, ಲೈಕ್ ಏಕಾಗ್ರತೆ ಇಲ್ದಿರೋ ಮಕ್ಕಳುಗಳಿಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಯೋಗದಿಂದ? ಬೆನಿಫಿಟ್ಸ್ ಏನೇನು ಸಿಗ್ಬೋದು? ಈಗ ನಾವು ಇಂದಿನ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಏನು ಹೇಳಿದ್ವಿ, ಯೋಗ ಅಂತಕ್ಕಂಥದ್ದು ಕೇವಲ ಒಂದು ದೈಹಿಕ ಸಾಧನೆ ಅಲ್ಲ, ಇದು ಎಲ್ಲ ಒಂದು ಕ್ಷೇತ್ರದಲ್ಲೂ ಅಳವಡಿಸ್ಕೋಬೋದು. 8 ವರ್ಷದ ಮಕ್ಕಳಿಂದ 80 ವರ್ಷದವರೆಗೂ ಈ ಯೋಗ ಸಾಧನೆ, ಕೊನೆಯ ಉಸಿರಿರೋವರೆಗೂ ಇದು ಸಾಧನೆ ಅಂತಲೇ ನಾವು ಹೇಳ್ತೀವಿ. ಇಟ್ ಈಸ್ ನಾಟ್ ಎ ಜಸ್ಟ್ ಡೂಯಿಂಗ್ ವಿತ್ ದ ಬಾಡಿ, ಫಿಸಿಕಲ್ ಬಾಡಿಯಿಂದ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ. ಫಿಸಿಕಲ್ ಬಾಡಿ ಈಸ್ ಎ ಒಂದು ಟೂಲ್. ಈಗ ಜಿಮ್ ಮಾಡಬೇಕಾದ್ರೆ ಹೇಗೆ ಒಂದು ಟೂಲ್ನ ಇಟ್ಕೊಂಡು ನಾವು ಮಾಡ್ತೀವೋ ಹಾಗೆ ಬಾಡಿ ಈಸ್ ದ ಟೂಲ್ ಫಾರ್ ದಿ ಯೋಗ ಸಾಧನ. ಈಗ ವಿದ್ಯಾರ್ಥಿಗಳಿಗೆ ನಾವು ಬಂದಾಗ ಏನಾಗುತ್ತೆ, ಸೊ ಮೆಡಿಟೇಷನ್ ಮಾಡಿದ್ರೆ ಹೆಲ್ಪ್ ಆಗುತ್ತಾ ಅಂತ. ವಾಟ್ ಈಸ್ ಮೆಡಿಟೇಷನ್ ಅಂತ ನಾವು ತಿಳ್ಕೊಂಡಿರಬೇಕು. ಮೆಡಿಟೇಷನ್ ಅಂತ ಅಂದರೆ ಏಕಾಗ್ರತೆಯಿಂದ ನಾವು ಒಂದು ವಸ್ತುವನ್ನು ನೋಡ್ತಕ್ಕಂಥದ್ದು ಅಥವಾ ಒಂದು ಅಭ್ಯಾಸ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ವಿದ್ಯಾರ್ಥಿಗಳಲ್ಲಿ ಈಗ ಏನಾಗಿದೆ ಅಂದರೆ ಡಿಸ್ಟರ್ಬ್ಡ್ ಮೈಂಡ್, ಡಿಸ್ಟ್ರಾಕ್ಟೆಡ್ ಮೈಂಡ್ ಅಂತೀವಿ. ಸೊ ವಿದ್ಯಾರ್ಥಿಗಳಿಗೆ ಈಗ ಮೊದಲೇ ಮನಸ್ಸು ಅಂತಕ್ಕಂಥದ್ದು ಚಂಚಲ, ಮನಸ್ಸು ಒಂದು ಕಡೆ ಏಕಾಗ್ರತೆಯಿಂದ ಇರೋದಿಲ್ಲ. ಯೋಗ ಪ್ರಾರಂಭ ಆಗಬೇಕು ಅಂದ್ರೇ ಅವನು ಆ ಮನಸ್ಸನ್ನು ಏಕಾಗ್ರತೆ ದಿಸ್ತಿಗೆ ತರಬೇಕು. ಅದಕ್ಕೆ ಇವೆಲ್ಲ ಯಮನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ ಅಂತ ಏನು ಹೇಳ್ತೀವಲ್ಲ, ಇದೆಲ್ಲ ಅವಾಗ ಬೇಕಾಗತ್ತೆ. ಸೊ ಈ ವಿದ್ಯಾರ್ಥಿಗಳಲ್ಲಿ ಏನಂತಂದರೆ ಅವರಿಗೆ ಆದಂಥ ಕೆಲವು ಆ ಕಾನ್ಸಂಟ್ರೇಷನ್ ಡೆವಲಪ್ ಮಾಡೋ ಆಸನಗಳಿರ್ತವೆ. ಉದಾಹರಣೆಗೆ ವೃಕ್ಷಾಸನ ಅಂತೀವಿ, ವೀರಭದ್ರಾಸನ ಅಂತೀವಿ, ಪ್ರಾಣಾಯಾಮಗಳಲ್ಲಿ ನಾಡಿ ಶೋಧನ ಪ್ರಾಣಾಯಾಮ ಅಂತೀವಿ. ಸೊ ಇವೆಲ್ಲನೂ ಕೆಲವು ಪ್ರಾಣಾಯಾಮಗಳು ಇವೆಲ್ಲ ಏಕಾಗ್ರತೆಯನ್ನು ಡೆವಲಪ್ ಮಾಡುತ್ತೆ. ಆಲ್ಮೋಸ್ಟ್ ಎಲ್ಲ ಪ್ರಾಕ್ಟೀಸಸ್ಸು ಏಕಾಗ್ರತೆಯನ್ನು ಡೆವಲಪ್ ಮಾಡ್ತಕ್ಕಂಥದ್ದೇ. ವಿದ್ಯಾರ್ಥಿಗಳಲ್ಲಿ ಏನಂದರೆ ಆ ಚಂಚಲವಾದ ಮನಸ್ಸನ್ನು ನಾವು ಧ್ಯಾನಕ್ಕೆ ಕುಳಿತುಕೊಂಡಾಗ ಒಂದು ವಸ್ತುವಿನ ಮೇಲೆ, ಉದಾಹರಣೆಗೆ ಈಗ ಓಂಕಾರ ಧ್ಯಾನ ಅಂತೀವಿ, ಆ ಓಂ ಶಬ್ದವನ್ನೇ ಅನುಭವಿಸ್ತಕ್ಕಂಥದ್ದು, ಆ ಅನುಭವಿಸ್ತಾ ರೂಢಿ ಮಾಡ್ಕೊತಾ ಬಂದರೆ ಏಕಾಗ್ರತೆ ಹೆಚ್ಚುತ್ತೆ, ದೇಹದ ಆರೋಗ್ಯ ಹೆಚ್ಚುತ್ತೆ. ವಿದ್ಯಾರ್ಥಿಗಳಿಗೆ ಅವರ ಒಂದು ಜೀವನದಲ್ಲಿ ಆ ಒತ್ತಡ ಜೀವನ ಅಂತ ಏನು ಹೇಳ್ತೀವೋ ಅದು ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳು ಏನು ತಪ್ಪು ಕಲ್ಪನೆ ಇರುತ್ತೆ ವಿದ್ಯಾರ್ಥಿಗಳಲ್ಲಿ ಅಂದರೆ ಯೋಗ ಅಂದ ತಕ್ಷಣ ನನ್ನ ಕೈಲಿ ಆಗಲ್ಲ ಅಂತ ಈಗ ಭಾವನೆ ಇದೆ. ಸೊ ಅಲ್ಲಿ ಕೆಲವು ವಿದ್ಯಾರ್ಥಿಗಳಂದರೆ ಏಜ್ ವೈಸ್ ನಾವು ತಗೊಂಡಾಗ ಚಿಕ್ಕ ವಯಸ್ಸಿನಲ್ಲಿ ಈಗ 8 ಡಿವೈಡ್ ಮಾಡಿರ್ತೀವಿ. ಪ್ರೈಮರಿ ಸ್ಕೂಲ್ಗೆ ಕೆಲವು ಪ್ರಾಕ್ಟೀಸಸ್ಸು, ವೆನ್ ದೇ ಕಮ್ ಟು ಮಿಡಲ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಬೇರೆ ಒಂದು, ಹಾಗೆ ಹೈಸ್ಕೂಲ್ಗೆ ಬಂದರೆ ಒಂದು ರೀತಿ ಇರುತ್ತೆ. ಅಡಲ್ಟ್ಸ್ ಬಂದಾಗಲೇ ಅವ್ರಿಗೆ ಒಂಥರ ಪ್ರಾಕ್ಟೀಸಸ್ಸು ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಹಾಗಾಗಿ ಅಡೋಲೆಸೆಂಟ್ ಏಜು ತುಂಬ ಇಂಪಾರ್ಟೆಂಟು. ಏಕಾಗ್ರತೆ ಯಾಕೆಂದರೆ 13 ವರ್ಷದಿಂದ 18 ವರ್ಷ ಈ ಏಜ್ನಲ್ಲೇ ಅವ್ರಿಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ಎನ್ವೈರ್ನಮೆಂಟು, ಆಮೇಲೆ ಸೋಷಿಯಲ್ ಆಬ್ಲಿಗೇಷನ್ಸ್, ಇವೆಲ್ಲ ನೋಡಿ ವಿದ್ಯಾರ್ಥಿಗಳು ದಾರಿ ತಪ್ತಾ ಇರ್ತಾರೆ. ಹೀಗಾಗಿ ಅವ್ರಿಗೇನಾಗುತ್ತೆ, ಆ ಮನಸ್ಸಿನ ಏಕಾಗ್ರತೆಗೆ ಆ ಒಂದು ಅಭ್ಯಾಸವನ್ನು ರೂಢಿ ಮಾಡ್ಕೋಬೇಕು. ದೇ ಹ್ಯಾವ್ ಟು ಪ್ರಾಕ್ಟೀಸ್ ರೆಗ್ಯುಲರಾಗಿ. ಒಂದು 12 ವರ್ಷದಿಂದ ಅವ್ರಿಗೆ ಸ್ವಲ್ಪ ಮೆದುಳು ಚುರುಕಾಗಿ
ಅವ್ರಿಗೇನಂದರೆ ಏಕಾಗ್ರತೆ ಬರೋದಕ್ಕೆ ಪ್ರಾರಂಭ ಆದಾಗ ಆಗ ಅವರು ಪ್ರಾರಂಭ ಮಾಡಿಕೊಂಡು ದಿನನಿತ್ಯ ಏನು ಸಾಧನೆ ಇದೆ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಏಕಾಗ್ರತೆಯೂ ಹೆಚ್ಚುತ್ತೆ. ಆಮೇಲೆ ಧ್ಯಾನದ ರೂಪದಲ್ಲಿ ಅವರಿಗೆ ಅವರ ಒಂದು ಸ್ಟಡೀಸ್ ಏನು ಇದೆಯಲ್ವ, ಓದ್ತಕ್ಕಂಥದ್ದು, ಆಮೇಲೆ ಓದಿನಲ್ಲಿ ಮುಂದೆ ಬರ್ತಕ್ಕಂಥದ್ದು ಎಲ್ಲ ಆಟೋಮೆಟಿಕ್ಕಾಗಿ ಬರುತ್ತದೆ. ಹಾಗೆ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದ ಒಂದು ವಿಜ್ಞಾನವೇ ಯೋಗ. ಓಕೆ, ಸೊ ವಿಜ್ಞಾನನೇ ಯೋಗ. ಈ ಯೋಗ ಈಸ್ ಆಲ್ಸೋ ಬೇಸ್ಡ್ ಆನ್ ಸೈನ್ಸ್ ಅಂತ ಹೇಳ್ತಿದ್ದೀರಲ್ಲ ಸರ್? ಓಕೆ, ಈಗ ಕೆಲವರು ಹೇಳ್ತಾರೆ ನನಗೆ ಇಂಜುರಿ ಆಗಿದೆ, ನನಗೆ ಸ್ಪೈನ್ ಇಂಜುರಿ ಇದೆ, ನನಗೆ ಲೆಗ್ ಇಂಜುರಿ ಇದೆ, ನನಗೆ ಕುತ್ಕೊಳ್ಳೋಕ್ಕಾಗಲ್ಲ ನೆಲದ ಮೇಲೆ, ನನಗೆ ಭಾಗಕ್ಕಾಗಲ್ಲ, ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡಿರೋಕ್ಕಾಗಲ್ಲ, ನನಗೆ ಡಾಕ್ಟ್ರ್ ಹೇಳಿದ್ದಾರೆ ಸರ್ಜಿಕಲ್ಲಿ ಇಂಪ್ಲಾಂಟೇಷನ್ಸ್ ಇರುತ್ತೆ, ಡಾಕ್ಟ್ರ್ ಹೇಳಿದ್ದಾರೆ ನನಗೆ ಯೋಗ ಮಾಡಿ ಅಂತ, ಆದರೆ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ನನಗೆ ಯೋಗಲ್ಲಿ ನನಗೆ ಮೆಡಿಟೇಷನಲ್ಲಿ ಫೋಕಸ್ ಮಾಡೋಕ್ಕಾಗಲ್ಲ, ಇಲ್ಲ ಯೋಗನ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ, ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ಗಳಿದೆ, ನಾನು ಮೆಂಟಲಿ ತುಂಬ ಡಿಪ್ರೆಸ್ಡ್ ಆಗಿದ್ದೀನಿ, ನನಗೆ ಮೆಂಟಲ್ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ತುಂಬ ಜನ ಹೇಳ್ತಾರೆ ನನಗೆ ತುಂಬ ಬೋರ್ ಆಗುತ್ತೆ ಯೋಗ ಮಾಡ್ಬೇಕಾರೆ, ನನಗೆ ಇಂಟ್ರೆಸ್ಟ್ ಬರೋಲ್ಲ ಯೋಗ ಮಾಡ್ಬೇಕಾರೆ, ತುಂಬ ಸ್ಲೋ ಆಗಿರುತ್ತೆ, ನನಗೆ ಜೋಶ್ ಬರೋಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ತಮಗೆ ಆಗಲೇ ಹೇಳ್ದಾಗೆ ಯೋಗ ಅನ್ನೋದು ಕೇವಲ ಯೋಗಾಸನ ಅಲ್ಲ. ಫಸ್ಟು ಯು ಶುಡ್ ಬಿ ಕ್ಲಿಯರ್. ಓಕೆ, ಇಟ್ ಈಸ್ ನಾಟ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಡೂಯಿಂಗ್ ಸಮ್ ಯೋಗಾಸನಾಸ್. ಅದನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಯೋಗ ಚಿಕಿತ್ಸೆ ರೂಪದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ನಾವು ಅವ್ರಿಗೆ ಅನೇಕ ರೀತಿಯಾದ ಇಂಜುರಿ, ಟ್ರೋಮಾ ಮತ್ತು ಡಿಪ್ರೆಷನ್ನು ಈ ಥರ ಎಲ್ಲ ಮಾನಸಿಕವಾದ ಕಾಯಿಲೆಗಳು ಎಲ್ಲ ಇರ್ತವೆ. ಓಕೆ, ಯೋಗ ಅಂತಕ್ಕಂಥದ್ದು ಚಿಕಿತ್ಸೆ ರೂಪದಲ್ಲಿ ತಗೊಂಡಾಗ ಇದನ್ನು ಆದಿಜ ವ್ಯಾಧಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಆದಿಜ ವ್ಯಾಧಿ ಡಿಸೀಸಲ್ಲಿ ಒಂದು ಡಿಸೀಸ್ ಅಂತಕ್ಕಂಥದ್ದು ನಾವೇನಂದರೆ ಎರಡು ಭಾಗ ಮಾಡ್ತೀವಿ. ಒಂದು ಆದಿಜ ವ್ಯಾಧಿ, ಇನ್ನೊಂದು ಅನಾದಿಜ ವ್ಯಾಧಿ ಅಂತೀವಿ. ಆದಿಜ ವ್ಯಾಧಿ ಅಂದರೆ ಡಿಸೀಸ್ ವಿಚ್ ಬಾರ್ನ್ ಬೈ ಡ್ಯೂ ಟು ದಿ ಸ್ಟ್ರೆಸ್, ಇದಕ್ಕೆ ಸೈಕೋಸೊಮೆಟಿಕ್ ಡಿಸೀಸ್ ಅಂತೀವಿ. ಅನಾದಿಜ ವ್ಯಾಧಿ ಅಂದರೆ ದಟ್ ಡಿಸೀಸ್ ವಿಚ್ ಫಾರ್ಮ್ ವಿತೌಟ್ ಸ್ಟ್ರೆಸ್ ಆರ್ ಅದರ್ ದ್ಯಾನ್ ದಿ ಸ್ಟ್ರೆಸ್, ಲೈಕ್ ಇನ್ಫೆಕ್ಷಿಯಸ್ ಡಿಸೀಸು, ಇಂಜುರೀಸು, ಟ್ರೋಮಾ. ಇವೆಲ್ಲ ಇಂಜುರೀಸ್ ಎಲ್ಲ ಇವೇನಂದರೆ ಆಕ್ಸಿಡೆಂಟ್ ಇರ್ಬೋದು, ಇನ್ಫೆಕ್ಷನ್ಸ್ ಇರ್ಬೋದು, ಇವೆಲ್ಲ ಅನಾದಿಜ ವ್ಯಾಧಿ ಅಂತ ಹೇಳ್ತೀವಿ. ಆದಿಜ ವ್ಯಾಧಿಗೆ ನಾವು ಎಲ್ಲನೂ ಅಭ್ಯಾಸ ಮಾಡಿದಾಗ ಅದು ಜೊತೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಈಗ ಔಷಧಿಗಳಿರ್ಬೋದು, ಅದನ್ನು ತಗೊಂಡು ಅಭ್ಯಾಸ ಮಾಡ್ತಾ ಇದ್ದರೆ ಸ್ಟ್ರೆಸ್ ವಿಲ್ ಕಮ್ ಡೌನ್. ಈಗ ನೀವು ಕೇಳಿದ್ದಕ್ಕೇನೆಂದರೆ ಈ ಬೇರೆ ಬೇರೆ ಅಪಘಾತಗಳಾದಾಗ ಅಥವಾ ಈ ಡಿಪ್ರೆಷನ್ ಸ್ಟೇಟ್ಗೆ ಹೋದಾಗ ಅಥವಾ ಆಂಗ್ಸೈಟಿ ಆದಾಗ ಅದಕ್ಕೆ ಆದಂಥ ಕೆಲವು ಕುಳಿತುಕೊಂಡು ಮಾಡ್ತಕ್ಕಂಥದ್ದು ಚಿಕಿತ್ಸೆಗಳಿರ್ತವೆ. ಯೋಗ ಚಿಕಿತ್ಸೆ ಅಂತ ಹೇಳ್ತೀವಿ. ಯೋಗದಲ್ಲಿ ನಾವು ಕೇವಲ ದೈಹಿಕವಾಗಿ ಚಿಕಿತ್ಸೆ ಕೊಡಲ್ಲ. ಸೊ ಯೋಗದಲ್ಲಿ ಅವರ ದೇಹವನ್ನು 5 ಕೋಶಗಳಿಂದ ಮಾಡಿದೆ ಅಂತ ಹೇಳ್ತೀವಿ. ತೈತ್ತೆರಿಯ ಉಪನಿಷತ್ತಿನಲ್ಲಿ ಪಂಚಕೋಶ ಅಂತೀವಿ. ಒಂದು ಅನ್ನಮಯ ಕೋಶ, ಶರೀರವನ್ನು ಅನ್ನಮಯ ಕೋಶ ಅಂತೀವಿ. ಹಾಗೆ ಪ್ರಾಣವನ್ನು ಪ್ರಾಣಮಯ ಕೋಶ ಅಂತೀವಿ, ಮನಸ್ಸನ್ನು ಮನೋಮಯ ಕೋಶ, ಆಮೇಲೆ ಬುದ್ಧಿಯನ್ನು ವಿಜ್ಞಾನಮಯ ಕೋಶ, ಆಮೇಲೆ ಆನಂದಮಯ ಕೋಶ. ಅಂದರೆ ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ 5 ಶೀಟ್ಸ್, 5 ಲೆವೆಲ್ಸ್ ಅಂತ. ಓಕೆ, ಈಗ ನಾವು ಕೇವಲ ದೇಹಕ್ಕೆ ಕೊಡಲ್ಲ. ಆಮೇಲೆ ಡಿಸೀಸಲ್ಲೂ ಕೂಡ 4 ಟೈಪ್ಸ್ ನಾವು ಡಿವೈಡ್ ಮಾಡ್ತೀವಿ. ಸೈಕೋಸೊಮೆಟಿಕ್ ಡಿಸೀಸು, ಸೊಮ್ಯಾಟಿಕ್ ಡಿಸೀಸು, ಆಮೇಲೆ ಸೊಮೆಟೋಸೈಕಿಕ್ ಡಿಸೀಸ್, ಆರ್ಗನ್ ಡಿಸೀಸ್ ಅಂತ. ಈಗ ಆರ್ಗನ್ ಡಿಸೀಸ್ ಇದ್ದಾಗ ಸರ್ಟನ್ ಟೈಮ್ಸ್ ವಿ ನೀಡ್ ಟು ಯೂಸ್ ದಿ ಮೆಡಿಸನ್ಸ್. ಈಗ ಇಂಜುರೀಸ್ಗೆ ಮೆಡಿಸನ್ಸ್ ಬೇಕು. ಆ ಮೆಡಿಸನ್ಸಲ್ಲಿ ನಾವು ಏನು ಕ್ಯೂರ್ ಮಾಡ್ತೀವೋ, ಎಷ್ಟು ಕ್ಯೂರ್ ಮಾಡ್ಕೊಳ್ತೀವಿ ಅದನ್ನು ಮಾಡ್ಕೋಬೇಕು. ಇಂಜುರಿ ಇದ್ದಾಗ ನಾನು ಯೋಗಾಸನ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಇಂಜುರಿ ಇದ್ದಾಗ ವೆನ್ ದ ಪೇನ್ ಈಸ್ ದೇರ್ ಯು ಕೆನಾಟ್ ಡೂ ದಿ ಪ್ರಾಣಾಯಾಮ. ವೆನ್ ದ ಇಂಜುರಿ ಪೇನ್ ಈಸ್ ದೇರ್ ಸೊ ವಿ ಕೆನಾಟ್ ಡೂ ದಿ ಮೆಡಿಟೇಷನ್ ಆರ್ ಕಾನ್ಸಂಟ್ರೇಷನ್. ಆಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳಿ ಏಟು ಬಿದ್ದಾಗ ನಾನು ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಇಟ್ ಈಸ್ ದ ಪ್ರಿವೆಂಟಿವ್ ಮೆಡಿಸನ್ ಅಂತೀವಿ ಯೋಗವನ್ನು. ಯೋಗ ಹೆಲ್ಪ್ಸ್ ಟು ಪ್ರಿವೆಂಟ್ ದ ಡಿಸೀಸ್, ಯೋಗ ಹೆಲ್ಪ್ಸ್ ಟು ಮ್ಯಾನೇಜ್ ದ ಡಿಸೀಸ್, ಯೋಗ ಹೆಲ್ಪ್ಸ್ ಟು ಕ್ಯೂರ್ ದ ಡಿಸೀಸ್. ಯಾವಾಗ ಕರೆಕ್ಟ್ ಒಂದು ಗುರುಗಳ ಮೂಲಕ ನೀವು ಯಾವಾಗ ಏನೇನು ಸಾಧನೆಗಳನ್ನು ಅಳವಡಿಸ್ಕೋಬೇಕು ಅಂತ ಗೊತ್ತಿರಬೇಕು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂದಾಗ ನನ್ನ ಕಾಲು ಮುರಿದೋಗಿದೆ ನಾನು ಪ್ರಾಣಾಯಾಮ ಮಾಡ್ತೀನಿ ಅಂದರೆ ಪ್ರಾಣಾಯಾಮ ಮಾಡೋಕ್ಕಾಗಲ್ಲ ಅಲ್ಲ. ಬಟ್ ದ ಪ್ರೊವೈಡೆಡ್ ಯು ಹ್ಯಾವ್ ಟು ಬೇರ್ ದಟ್ ಪೇಯ್ನ್ ಥ್ರೂ ಮೆಡಿಸನ್ ಮಾಡಿಕೊಂಡು ಹೇಗೆ ಆಗುತ್ತೆ. ನಾನು ಚೇರ್ ಮೇಲೆ ಕೂತಿದ್ದೀನಿ, ಈ ಚೇರ್ ಮೇಲೆ ಕೂತ್ಕೊಂಡು ಐ ವಿಲ್ ಶೋ ಸಮ್ ಪ್ರಾಣಾಯಾಮ. ಸೊ ದಿಸ್ ಈಸ್ ದ ಪ್ರಾಣಾಯಾಮ, ಇನ್ಹಲೇಷನ್ ಎಕ್ಸಲೇಷನ್. ಸೊ ಈಗ ನಾಡಿ ಶೋಧನ ಪ್ರಾಣಾಯಾಮ ಅಂತೀವಿ. ಎಡಗಡೆ ಉಸಿರನ್ನು ತಗೊಳ್ಳೋದು, ಹಾಗೆ ಎಡಗಡೆ ಕ್ಲೋಸ್ ಮಾಡಿ ಬಲಗಡೆ ಬಿಡ್ತಕ್ಕಂಥದ್ದು, ಬಲಗಡೆ ತಗೊಳ್ತಕ್ಕಂಥದ್ದು, ನಿಧಾನವಾಗಿ ಬಲಗಡೆ ಮುಚ್ಚಿ ಎಡಗಡೆ ಬಿಡ್ತಕ್ಕಂಥದ್ದು. ಸೊ ದಿಸ್ ಈಸ್ 1 ರೌಂಡ್ ಆಫ್ ನಾಡಿ ಶೋಧನ. ಇದಕ್ಕೆ ಏನು ನೀವೇನೆಲ್ಲನೂ ಬೇಕಾಗಿಲ್ಲ, ಈ ಚೇರೇ ಸಾಕು. ಹಾಗೆ ಮೆಡಿಟೇಷನ್, ಸಿಟ್ಟಿಂಗ್ ಆನ್ ದ ಚೇರ್, ಜಸ್ಟ್ ಅಬ್ಸರ್ವಿಂಗ್ ದ ಬ್ರೀತಿಂಗ್. ಆ ಬ್ರೀತಿಂಗ್ ಅಬ್ಸರ್ವ್ ಮಾಡಿದ್ರೆ ದ ಬಾಡಿ ಆ್ಯಂಡ್ ಮೈಂಡ್ ವಿಲ್ ಬಿ ರಿಲ್ಯಾಕ್ಸ್ಡ್. ನಾವು ಏನಂದರೆ
ಮೆಡಿಟೇಷನ್ಗೆ ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್, ಲೈಕ್ ಓಂಕಾರ ಶಬ್ದದಿಂದ ಮಾಡೋದು, ಬ್ರೀತಿಂಗ್ ಅಬ್ಸರ್ವ್ ಮಾಡಿ ಮಾಡ್ತಕ್ಕಂಥದ್ದು. ಸೊ ಕಾನ್ಸಂಟ್ರೇಟಿಂಗ್ ಆನ್ ಎನಿ ಆಬ್ಜೆಕ್ಟ್ ಆ್ಯಂಡ್ ಕಾಂಟೆಂಪ್ಲೇಟಿಂಗ್ ಆನ್ ದ ಸೇಮ್ ಥಿಂಗ್ ಈಸ್ ಮೆಡಿಟೇಷನ್. ಅದನ್ನೇ ನೋಡ್ತಾ ಅದನ್ನೇ ನಿಧಿಧ್ಯಾಸನ ಅಂತ ಹೇಳ್ತೀವಿ, ಅದನ್ನೇ ನಾವು ಮನನ ಮಾಡ್ತಾ ಹೋಗೋದು. ಈಗ ಪೇಯ್ನ್ ಇದ್ದಾಗ ವಾಟ್ ವಿ ಕ್ಯಾನ್ ಡೂ, ಆ ಪೇಯ್ನ್ ಇದ್ದಾಗ ಪೇಯ್ನ್ ಮೇಲೆ ಹೆಚ್ಚು ಏಕಾಗ್ರತೆ ಬೆಳೆಸಿದ್ರೆ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ ಯೋಗ. ವಿತ್ ದ ಮೆಡಿಸನ್, ವಿತ್ ದ ಹೆಲ್ಪ್ ಆಫ್ ಮೆಡಿಸನ್, ವಿತ್ ದ ಹೆಲ್ಪ್ ಆಫ್ ಸರ್ಟನ್ ಬ್ಯಾಂಡೇಜ್ ಇವೆಲ್ಲ ಮಾಡ್ಕೋತೀವಿ ಇಂಜುರಿ ಆದಾಗ. ಇನ್ ಡಿಪ್ರೆಷನ್ ಕೇಸಲ್ಲೆಲ್ಲ ಏನಪ್ಪ ಅಂತಂದರೆ ಯು ಹ್ಯಾವ್ ಟು ಆಕ್ಟಿವೇಟ್ ಅವರ್ ಎನರ್ಜಿ ಸಿಸ್ಟಮ್. ಮಾಡೋಕ್ಕಾಗಲ್ಲ ಅಂದರೆ ಪರ್ಸನ್ ವಿಲ್ ಬಿ ಇನ್ ದ ಸೇಮ್ ಸ್ಟೇಟ್, ಅವರು ಆ ಸ್ಟೇಟಲ್ಲಿ ಇರ್ತಾರೆ. ಅದಕ್ಕೆ ಆ್ಯಕ್ಟಿವ್ ಮಾಡಬೇಕು. ಇಟ್ ಟೇಕ್ಸ್ ಟೈಮ್. ಅದಕ್ಕೆ ನಾವೇನಂದರೆ ಫಸ್ಟ್ ಎಕ್ಸ್ಟರ್ನಲ್ ಆ್ಯಕ್ಟಿವಿಟೀಸನ್ನ ನಾವು ಮಾಡಿಸ್ಬೇಕು. ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ಹಿಮ್ ಬೈ ಗಿವಿಂಗ್ ರೈಟ್ ನಾಲೆಡ್ಜ್ ಟು ದ ಪರ್ಸನ್. ಅವಾಗ ಎವ್ರಿಬಡಿ ಕ್ಯಾನ್ ಡೂ, ಈವನ್ ಇನ್ ದ ಇಂಜುರಿ ಟೈಮ್ ಆಲ್ಸೋ. ಸಪೋಸ್ ಇಂಜುರಿನಲ್ಲಿ ಬೆಡ್ ಮೇಲೆ ಮಲಗಿರ್ತಾರೆ, ಬ್ಯಾಂಡೇಜ್ ಎಲ್ಲ ಹಾಕಿರ್ತಾರೆ. ಇಫ್ ದೇ ಆರ್ ಕಾನ್ಷಿಯಸ್ ದೇ ಕ್ಯಾನ್ ಲೈ ಡೌನ್ ಆನ್ ದ ಬೆಡ್ ಆ್ಯಂಡ್ ಡೂ ದಿ ಪ್ರಾಣಾಯಾಮ ಪ್ರಾಕ್ಟೀಸ್. ಸಿಂಪಲ್ ಪ್ರಾಕ್ಟೀಸಸ್ ಇರುತ್ತೆ. ಓನ್ಲಿ ಥಿಂಗ್ ಈಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ. ಅವಾಗ ನಾವು ಮಾತ್ರ, ಯಾವಾಗ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್ ಕರೆಕ್ಟ್ಲಿ ವಿ ಕ್ಯಾನ್ ಅಡಾಪ್ಟ್ ಇನ್ ದ ಲೈಫ್. ನೀವು ಹೇಳ್ತಿರೋ ಪ್ರಕಾರ ಯಾರ್ಯಾರು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರಲ್ಲ ಅದನ್ನು ಯಾವ್ಯಾವಾಗ ಉಪಯೋಗಿಸ್ಬೇಕು ಅಂತ ಅವ್ರಿಗೆ ಆಟೋಮೆಟಿಕ್ ನಾಲೆಜ್ ಬಂದ್ಬಿಡುತ್ತೆ, ಅವ್ರಿಗೆ ಅರಿವು ಹೌದು, ಕರೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ. ಕರೆಕ್ಟ್ ಅಲ್ವಾ ಸರ್? ಮತ್ತು ಇಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿದ್ದೀರಾ, ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಮತ್ತು ಸೊಸೈಟಿಗಳಿಗೆ ಒಳ್ಳೆ ಮೆಸೇಜ್ ಕೊಡ್ತಾ ಬರ್ತಾ ಇದ್ದೀರಾ ಸರ್. ಇದರಿಂದ ನಿಮ್ಗೇನು ಅನಿಸುತ್ತೆ? ಜನಗಳು ಮೋಟಿವೇಟ್ ಆಗ್ತಾ ಇದ್ದಾರಾ? ಏನು ಅನಿಸುತ್ತೆ? ಅವ್ರ ಒಪಿನಿಯನ್ ಹೇಗಿದೆ? ನಿಮ್ಗೆ ಇಷ್ಟು ವರ್ಷದಿಂದ ನೀವು ಯೋಗಗಳನ್ನ ಹೇಳ್ಕೊಡ್ತಾ ಬಂದಿದ್ದೀರಲ್ಲ, ಎಷ್ಟು ಜನ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿದ್ದೀರಾ ನೀವು? ಈಗ ನಾವು ಕಳೆದ 24-25 ವರ್ಷಗಳಿಂದ ಈ ಯೋಗದ ಒಂದು ಅಭ್ಯಾಸಗಳು, ತತ್ವಗಳೇನಿದೆ ಸಾರ್ವಜನಿಕರಿಗೆ ಭಾಳಷ್ಟು ನಮ್ಮ ವಿವಿಧ ಸಂಸ್ಥೆಗಳ ಮೂಲಕ, ಜೊತೆಗೆ ನಮ್ಮದೇ ಆದಂಥ ಒಂದು ಸಂಸ್ಥೆ ಮೂಲಕ ಹೇಳ್ಕೊಡ್ತಾ ಬಂದಿರತಕ್ಕಂಥದ್ದು ಅನೇಕ ರೀತಿಯಾಗಿ ಉಪಯೋಗ ಆಗಿದೆ. ಏಕೆಂದರೆ ಇದನ್ನು ನಾವು ಬಾಯಿನಲ್ಲಿ ಹೇಳೋದಲ್ಲ, ಅವರ ಬಾಯಿಗಳಲ್ಲಿ ನಾವು ಕೇಳಿದಾಗ ಅವರ ಆರೋಗ್ಯ ಎಷ್ಟು ಹೆಚ್ಚಿದೆ ಅನ್ನೋದು ನಾವು ತಿಳ್ಕೊಬೋದು. ಹಾಗಾಗಿ ಇದು ಒಂದು ನಿರಂತರವಾಗಿ ನಾವು ಹೇಳ್ಕೊಟ್ಟಿರೋದನ್ನು ಪಾಲನೆ ಮಾಡ್ತಾ ಬಂದರೆ ಖಂಡಿತ ಅವ್ರಿಗೆ ಆರೋಗ್ಯ ಹೆಚ್ಚಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಸುಮಾರು 20 ವರ್ಷಗಳಿಂದ ಅಭ್ಯಾಸ ಮಾಡೋ ವಿದ್ಯಾರ್ಥಿಗಳು ಈಗಲೂ ಇದ್ದಾರೆ. ಅನೇಕ ರೀತಿಯಾಗಿ ಅವರ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಔಷಧಿಗಳನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಾಗಿ ಉಪಯೋಗಿಸದಲ್ಲೇ ಇರತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ. ಓಕೆ ಸರ್. ಈಗ ತುಂಬ ಜನ ಈಗ ಯೋಗ ಪ್ರಾಕ್ಟೀಸ್ಗಳು ಮಾಡ್ತಾ ಇದ್ದಾರೆ. ಯೋಗ ಪ್ರಾಕ್ಟೀಸ್ನ ಮಾಡಿ ಸಡನ್ನಾಗಿ ಸ್ಟಾಪ್ ಮಾಡಿಬಿಡ್ತಾರೆ. ಲೈಕ್ ಏನೋ ಒಂದು ಇನ್ಸಿಡೆಂಟ್ ಆಯ್ತು, ಏನೋ ಸ್ಟಾಪ್ ಮಾಡಿದ್ದಾರೆ. ಯೋಗ ಪ್ರಾಕ್ಟೀಸ್ನ ಸ್ಟಾಪ್ ಮಾಡಿದ್ಮೇಲೆ ಅವ್ರು ನೀವೇನಂತ ಸಜೆಷನ್ ಕೊಡ್ತೀರಾ? ಲೈಕ್ ಡೈರೆಕ್ಟಾಗಿ ಫುಲ್ ಫ್ಲೆಡ್ಜ್ ಒಂದೇ ಸಲ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀರಾ, ಇಲ್ಲ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೋಗಿ ಅಂತ ಹೇಳ್ತೀರಾ? ಈಗ ಯೋಗದ ಸಾಧನೆಯಲ್ಲಿ ನಾವು ದೇಹದಿಂದನೇ ಪ್ರಾರಂಭ ಮಾಡ್ತಕ್ಕಂಥದ್ದು. ಯೋಗ ಅಂತಕ್ಕಂಥದ್ದು ಯಾಕೆಂದರೆ ಐ ಟೋಲ್ಡ್ ಯು ಆಲ್ರೆಡಿ, ಒಂದು ನಮ್ಮ ದೇಹ ಅಂತಕ್ಕಂಥದ್ದು ಒಂದು ಟೂಲ್ ಅಂತ ಕರಿತೀವಿ. ಸಾಧನೆಗೆ ಒಂದು ಸಾಧನ. ಹಾಗಾಗಿ ಈಗ ಮಧ್ಯದಲ್ಲಿ ಬಿಟ್ಟಿರ್ತಾರೆ ಅಂತ ಇಟ್ಕೊಂಡ್ರೆ ಏನೋ ಒಂದು ರೀಸನ್ಸ್ ಇರುತ್ತೆ, ಅವ್ರಿಗೆ ಬಿಡ್ತಾರೆ. ಅದು ಅವರ ಕರ್ಮಗಳನ್ನಂತ ನಾವು ಯೋಗಶಾಸ್ತ್ರ ಹೇಳುತ್ತೆ. ಅವ್ರ ಕಾರಣಗಳು ಬೇಕಾದಷ್ಟು ಇದ್ರೂ ಕೂಡ ಕೆಲವರೆಲ್ಲ ಬಿಟ್ಟಿರ್ತಾರೆ. ಸೊ ಬಿಟ್ಟಿರೋರು ಕೂಡ ಮತ್ತೆ ಅವರು ಯಾವ ರೀತಿಯಲ್ಲಿ ದೇಹದ ಒಂದು ಅವರ ಶಕ್ತಿ ಇರುತ್ತೆ ಅದ್ರ ಮೇಲೇ ಪ್ರಾರಂಭ ಮಾಡಬೇಕು. ಅದನ್ನು ಗುರುಗಳ ಮೂಲಕ ನಿಧಾನವಾಗಿ ಅವರಿಗೆ ದೇಹದ ಶಕ್ತಿ, ಬಾಗುವಿಕೆ ಹೇಗಿರುತ್ತೆ, ಅಥವಾ ಅವರು ಕುಳಿತುಕೊಳ್ಳೋ ಶಕ್ತಿ ಇದೆಯಾ, ನಿಂತ್ಕೊಳ್ಳೋ ಶಕ್ತಿ ಇದೆಯಾ, ಅಥವಾ ಕುಳಿತುಕೊಂಡು ಏನು ಮಾಡ್ಬೋದು, ಇವನ್ನ ಗುರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ಈ ಕ್ಯಾನ್ ಸಜೆಸ್ಟ್ ವಾಟ್ ದೇ ಕ್ಯಾನ್ ಪ್ರಾಕ್ಟೀಸ್ ಅಂತ. ಓಕೆ ಸರ್. ಈಗ ಇಷ್ಟೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಬಂದಿದ್ದೀರಲ್ಲ, ಈಗ ನಿಮ್ಮ ಒಪಿನಿಯನ್ ಪ್ರಕಾರ ಒಬ್ಬ ಯಂಗ್ಸ್ಟರ್, ಈಗಿನ ಜನ್ರೇಷನ್ ಹುಡುಗರಿಗೆ, ಈಗಿನ ಜನ್ರೇಷನ್ ಯುವಕರಿಗಾಗಿರ್ಬೋದು, ಇಲ್ಲ ಮಹಿಳೆಗಳಿಗಾಗಿರ್ಬೋದು, ಇಲ್ಲ ಯೋಗನ ತುಂಬ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ನೀವೇನು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರ ಅಂದರೆ ಯಾವ ಥರ ಮೆಸೇಜ್ ಕೊಡ್ತೀರಾ ನೀವು? ಈಗ ನೀವು ಹೇಳ್ದಾಗೆ ಯೋಗವನ್ನು 8 ವರ್ಷದಿಂದ 80 ವರ್ಷದವರೆಗೆ, ಚಿಕ್ಕ ಮಕ್ಕಳಿಂದ ವೃದ್ಧಾಪ್ಯದವರೆಗೂ ಕೂಡ ಇದನ್ನು ನಾವು ಅಭ್ಯಾಸ ಮಾಡ್ಬೋದು. ಹಾಗಾಗಿ ಇಲ್ಲೇನು ಮಹಿಳೆಯರು, ವಿದ್ಯಾರ್ಥಿಗಳು, ವಯಸ್ಸಾದವರು, ದೊಡ್ಡವರಾದವರು ಏನೂ ಬರೋದಿಲ್ಲ. ಸೊ ವಾಟ್ ಎವರ್ ದೇರ್ ವರ್ಕ್, ಲೆಟ್ ದೆಮ್ ಡೂ ದಟ್ ವರ್ಕ್, ಬಟ್ ದೇ ಹ್ಯಾವ್ ಟು ಡೂ ಇನ್ ದ ವೇ ಆಫ್ ಯೋಗ. ಫಾರ್ ಎಕ್ಸಾಂಪಲ್, ಒಬ್ಬ ಆಫೀಸರ್ ಇರ್ತಾನೆ, ಆ ಅಧಿಕಾರಿ ಯೋಗವನ್ನು ತನ್ನ ಅಧಿಕಾರದ ಅವಸ್ಥೆಯಲ್ಲಿ ಬೇಕಾಗಿರೋದನ್ನು ಯೋಗ ತತ್ವಗಳ ಅಳಿಸ್ಕೊಂಡ್ರೆ ಅವನ ಕೆಲಸ ಸುಗಮ ಆಗುತ್ತೆ. ಹಾಗೆ ಒಬ್ಬ ರಾಜಕಾರಣಿ ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯೋಗವನ್ನು ಅಳವಡಿಸಿಕೊಂಡ್ರೆ ಅವರ ಏನು ಪ್ರಿನ್ಸಿಪಲ್ ಇರುತ್ತೆ ಅದು ಸುಲಭ ಆಗುತ್ತೆ. ವಿದ್ಯಾರ್ಥಿ ಕೂಡ ಅವನು ತನ್ನ ವಿದ್ಯಾರ್ಥಿ ದಶೆಯಲ್ಲಿ ಯೋಗವನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಯೋಗ ಸಾಧನೆಯನ್ನು ಮಾಡಿಕೊಂಡ್ರೆ ಅವನ ವಿದ್ಯಾರ್ಥಿ ಸಕ್ಸಸ್ ಅಂತದ್ದು ಬರುತ್ತೆ. ಹಾಗಾಗಿ ಇಲ್ಲಿ ಮಹಿಳೆಯರು
ಅಂತ ಅಲ್ಲ, ಮಹಿಳೆಯರಿಗೆ ಏನಪ್ಪ ಅಂದರೆ ಅವ್ರಿಗೆ ಆರೋಗ್ಯದ ಕಾಳಜಿ ಜಾಸ್ತಿ ಇರುತ್ತೆ. ಯಾಕೆಂದರೆ ಅವ್ರಿಗೆ ಭಾಳಷ್ಟು ಜನನ್ನೆಲ್ಲ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಆಮೇಲೆ ಸಂಸಾರ ನೋಡ್ಕೋಬೇಕು. ಹಾಗಾಗಿ ಅವ್ರಿಗೂ ಆರೋಗ್ಯ ದೃಷ್ಟಿಯಿಂದ ಯೋಗ ತುಂಬ ಅನುಕೂಲ ಮಾಡುತ್ತೆ. ಅಂದರೆ ನೀವು ಹೇಳ್ತಿರೋ ಪ್ರಕಾರ ಫೀಮೇಲ್ಸ್ಗಳಿಗೆ ಮೇಲು ಫೀಮೇಲ್ ಅಥವಾ ವಯಸ್ಸಾಗಿರೋರಾಗಿರಲಿ ಯಂಗ್ಸ್ಟರ್ ಆಗಿರಲಿ ಅವ್ರದ್ದು ಯೋಗ ಯಾರನ್ನೂ ಭೇದ ಭಾವ ಮಾಡಲ್ಲ, ಎಲ್ಲರಿಗೂ ಒಂದೇ ಥರ ಬೆನಿಫಿಟ್ ಆಗುತ್ತೆ. ಎಲ್ಲರಿಗೂ ಬರೀ ಬೆನಿಫಿಟ್ಸೇ ಸಿಗುತ್ತೆ ಯೋಗದಿಂದ, ಯಾವುದೇ ರೀತಿ ಡಿಸ್ಅಡ್ವಾಂಟೇಜ್ಗಳಾಗಲ್ಲ. ಎಸ್ಪೆಷಲಿ ಫೀಮೇಲ್ಸ್ಗಳಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಹಾರ್ಮೋನ್ ವೈಸ್ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿ ತುಂಬ ಬೆನಿಫಿಟ್ ಆಗುತ್ತೆ ಅಂತ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ನಮ್ಮ ಜೊತೆ, ನಮ್ಮ ಜನಗಳ ಜೊತೆ ಶೇರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು ನಮಗೆ. ಮತ್ತು ತುಂಬ ಜನಗಳಿಗೆ ತುಂಬ ಕಾಮನ್ ಆಗಿ ಬರೋ ಡೌಟ್ಸ್, ಯಂಗ್ಸ್ಟರ್ಸ್ ಆಗಿರ್ಬೋದು, ತುಂಬ ಜನಗಳಿಗೆ ಬರೋ ಡೌಟ್ಗಳಿಗೆ ನೀವು ಸೊಲ್ಯೂಷನ್ ಕೊಟ್ಟಿದ್ದೀರಾ. ಅವ್ರ ಕಡೆಯಿಂದ ನಾನು ನಿಮ್ಮ ಕಡೆ ನಿಮಗೆ ಥ್ಯಾಂಕ್ಸ್ ಅಂತ ಕೇಳ್ತೀನಿ. ಸೊ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್. ಸೊ ದಿಸ್ ಇಸ್ ಮೈ ಚಾನಲ್. ನನ್ನ ಚಾನಲ್ ವ್ಯಾಯಾಮ ಜ್ಞಾನ ಚಾನಲಲ್ಲಿ ಡಾಕ್ಟರ್ ಒಡೆಯರ್ ಅವರು, ಧನ್ವಂತ್ರಿ ಒಡೆಯರ್ ಅವರು ತಮ್ಮ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್, ವ್ಯಾಲ್ಯೂಬಲ್ ನಾಲೆಜ್ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಇದೇ ರೀತಿ ನಿಮ್ಗೆ ಯೋಗ ರಿಲೇಟೆಡ್ ಏನೇ ಕ್ವೆರೀಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೆಕ್ಸ್ಟ್ ನಿಮ್ಗೆ ಯೋಗ ರಿಲೇಟೆಡ್ ಏನೇ ಡೌಟ್ಸ್ ಬಂದ್ರೂ ನೀವು ನಮ್ಮ ಕಮೆಂಟ್ ಸೆಷನಲ್ಲಿ ನೀವು ಆ ಕ್ವಶನ್ಸ್ಗಳನ್ನ ಪೋಸ್ಟ್ ಮಾಡಿದ್ರೆ ನಾವು ತಿರ್ಗಾ ಧನ್ವಂತ್ರಿ ಒಡೆಯರ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಯೋಗ ರಿಲೇಟೆಡ್ ಕ್ವೆರೀಸ್ ಆಗಿರೋ ಡೌಟ್ಸ್ಗಳನ್ನಾಗಿರ್ಬೋದು ಕ್ಲಿಯರ್ ಮಾಡ್ತೀವಿ. ಇವ್ರದ್ದು ಸಹ ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ DSY ಒಡೆಯರ್ ಅಂತ ಹೇಳ್ಬಿಟ್ಟು ಇವರು ಸಹ ಯೂಟ್ಯೂಬ್ ಚಾನಲ್ ಇದೆ. ದಯವಿಟ್ಟು ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲ್ ಎಲ್ಲರಿಗೂ ಗೊತ್ತಿರೋಂಗೆ ವ್ಯಾಯಾಮ ಜ್ಞಾನ ನನ್ನ ಚಾನಲ್ಲು. ಪ್ಲೀಸ್ ಲೈಕ್, ಸಪೋರ್ಟ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.